ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಮಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾ ಚ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಇತ್ಯಾದ್ಯೈರಪಿ ಚರಿತೈರನನ್ಯಸಾಧ್ಯೈಃ ನಸ್ತೇಷ್ಟಾಂ ಬಹುಮತಿಮಾಪದುರ್ಜನೋಸ್ಮಿನ್ ವಿದ್ವೇಷಂ ವ್ಯಧಿತ ಪುನರ್ನಿರಸ್ತ ಭಾಗ್ಯೇ ತಸ್ಮಿನ್ ದುರ್ಮನಸಿ ತದೇವ ಶೋಭನಂ ಸ್ಯಾತ್. ಸ್ವಸ್ತಿ ಅಸ್ತು. ಸೂರ್ಯಗ್ರಹಣದ ಪ್ರಸಂಗದಲ್ಲಿ ಆಚಾರ್ಯರು ಸಮುದ್ರ ಸ್ನಾನವನ್ನ ಮಾಡೋಣ ಅಂತ ಬಂದಿದ್ದಾರೆ. ಆ ಸಮುದ್ರ ಸ್ನಾನ ಅನೇಕ ರೀತಿಯಿಂದ ಲಾಭಕರವಾಯಿತು. ವರುಣನಿಗೆ, ಸಮುದ್ರ ರಾಜನಿಗೆ ನಮ್ಮ ಗುರುಗಳು ಮನೆಗೆ ಬಂದಿದ್ದಾರೆ ಅಂತ ಬಹಳ ಸಂತೋಷವಾದದ್ದಾದರೆ, ಸುತ್ತಲಿನಲ್ಲಿರುವ ಊರಿನ ಜನರಿಗೆ ಮಧ್ವಾಚಾರ್ಯರ ಜೊತೆಗೆ ಈ ಪರ್ವಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡೋ ಭಾಗ್ಯ ಸಿಕ್ತು. ಆಮೇಲೆ ಐತ್ರೇಯವನ್ನ ಪ್ರವಚನ ಕೇಳುವಂತಹ ಭಾಗ್ಯ ಸಿಕ್ತು. ಇಷ್ಟಾದರೂ ಕೂಡ ಅಲ್ಲಿರುವ ಕೆಲವು ದುರ್ಜನರು ತಮ್ಮ ದುಷ್ಟತನವನ್ನೇನು ಬಿಟ್ಟುಕೊಡ್ಲಿಲ್ವಂತ. ಯಾಕೆ ದುರ್ಜನರು ದುಷ್ಟತನವನ್ನ ಬಿಟ್ಟುಕೊಡ್ಲಿಲ್ಲ ಅಂತ ಕೇಳಿದ್ರೆ, ತದೇವ ಶೋಭನಂ, ಅದು ಅವರಿಗೆ ಅದೇ ಚಂದ. ದುಷ್ಟರು ದುಷ್ಟನ ಬಿಟ್ಕೊಟ್ಬಿಟ್ರೆ ಏನ್ ಚಂದ ಇರುತ್ತೆ ಹೇಳೋಣಂತೆ. ಬೇವಿನಕಾಯಿ ಸಿಹಿ ಆಗಿಬಿಟ್ರೆ ಏನ್ ರುಚಿ ಇರ್ತದೆ. ಆಮೇಲೆ ಯಾರನ್ನ ಕರಿಬೇಕು ನಾವು? ಬೇವಿನಕಾಯಿ ಹಂಗ ಕೈ ಇದ್ದಿ ಅಂತ ಯಾರನ್ನ ಕರಿಬೇಕು ನಾವು? ಆಮೇಲೆ ಆದ್ದರಿಂದ ಆಚಾರ್ಯರು ಸ್ನಾನ ಮಾಡುವಾಗ ದೊಡ್ಡ ದೊಡ್ಡ ತೆರೆಗಳು ಬಂದದ್ದಕ್ಕೆ ಆ ತೆರೆಗಳ ಒಳಗೆ ಆಚಾರ್ಯರು ಮುಚ್ಚಿ ಹೋದದ್ದರಿಂದ ಅಲ್ಲಿದ್ದವರು ಅಂದುಕೊಂಡದ್ದೇನು, ಯೋ ಲೋಕತ್ರಯ ವಿಜಯೀ ಗುರು ಪ್ರಸಿದ್ಧ ಸೋಯಂಹ ಪತತಿ ಲಘೂರ್ಮಿ ಲೀಲಯೇತಿ. ಮೂರು ಲೋಕದ ಗುರುಗಳಂತೆ ದೊಡ್ಡ ತೆರೆ ಬಂದ್ರೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ ಇವರಿಗೆ, ಇವರೇನ್ ದೊಡ್ಡ ಗುರುಗಳು. ಜನ ಎಲ್ಲ ಮಾತಾಡಿಕೊಂಡ್ರು. ಆ ಕ್ಷಣಕ್ಕೆ ಆಚಾರ್ಯರು ಒಂದು ಬಾರಿ ಹೀಗೆ ಕಣ್ಣು ಬಿಟ್ರಂತೆ. ನಿನ್ನೆ ಕೊನೆಯಲ್ಲಿ ಹೇಳಿದ್ನಲ್ಲ, ಇವತ್ತು ಮೊದಲನಲ್ಲಿ ಹೇಳ್ತಾ ಇದ್ದೇನೆ ಅದನ್ನು.
ಗೊತ್ತದ ನಮಗೆ. ನಿನ್ನೆ ಕೊನೆಯಲ್ಲಿ ಹೇಳಿದ್ದೆ, ಇವತ್ತು ಮೊದಲು ಹೇಳ್ಬೇಕಾಗ್ತದೆ. ನಿನ್ನೆ ಮೊದಲು ಹೇಳಿದ್ದೆ, ಇವತ್ತು ಕೊನೆಗೆ ಹೇಳಿಕ್ಕೆ ಬರೋದಿಲ್ಲ. ನಿನ್ನೆ ಕೊನೆಯಲ್ಲಿ ಹೇಳಿದ್ದೇನು ಅಂದರೆ, ಆಚಾರ್ಯರು ಕಣ್ಣು ಹಾಕಿದರೆ ಸಮುದ್ರ ಇದು ಒಂದು ಕೆರೆ ಏನು ಅನ್ನುವಂಥ ಭ್ರಾಂತಿ ಬಂದ್ಬಿಡುತ್ತೆ ಜನರಿಗೆಲ್ಲ. ಇದು ಒಂದು ಕೆರೆ ಏನಪ್ಪ, ನಾವೆಲ್ಲ ಎಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ, ಸಮುದ್ರ ಸ್ನಾನ ಮಾಡ್ತಾ ಇದ್ದೀವೋ, ಪುಷ್ಕರಣಿಯಲ್ಲಿ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀವೋ ಎನ್ನುವ ಭ್ರಾಂತಿ ಬಂದೋಯ್ತು. ಅಂದ್ರೆ ಅಷ್ಟು ಶಾಂತ ಆಗೋಯ್ತಂತ. ಯಾಕೆ ಶಾಂತ ಆಯಿತು? ಸಮುದ್ರ ರಾಜ ವರುಣ ಇವನ್ ಯಾಕೆ ಶಾಂತ ಆಗಬೇಕಾಗಿತ್ತು? ಅದು ನನಗನ್ಸಿದ ಮಟ್ಟಿಗೆ ಹೀಗಿದೆ. ಒಂದು, ಇದೇ ಮಧ್ವಾಚಾರ್ಯರು ಹಿಂದೆ ಹನುಮನಾಗಿ ಬಂದಾಗ ರಾಮಾವತಾರದಲ್ಲಿ ರಾಮನ ಜೊತೆಗೆ ನಿಂತ್ಕೊಂಡಿದ್ರು ಇದೇ ಸಮುದ್ರ ದಂಡೆಯ ಮೇಲೆ. 3 ದಿವಸ ಕಾಯ್ದಂತೆ ರಾಮಚಂದ್ರ. ಸೇತುವೆಯನ್ನು ಕಟ್ಟುವುದಕ್ಕೆ ಜಾಗ ಮಾಡಿ ಕೊಡ್ತಾನೆ ಅಂತ 3 ದಿವಸ ತಳೆದ್ರಂತ. ಆದರೂ ಸಮುದ್ರ ಏನ್ ಜಾಗ ಬಿಡಲಿಲ್ಲ. ಆಗ ಇಷ್ಟು ಸಿಟ್ಟು ಬಂದಂತೆ ತೋರಿಸಿಕೊಂಡ ರಾಮ. ಅಂದ್ರೆ ಯಾಕಂದ್ರೆ ರಾಮನಿಗೆ ಸಿಟ್ಟು ಬಂದಂತೆ ತೋರಿಸ್ಕೊಳ್ಬೇಕಾಗ್ತದೆ, ಸಿಟ್ಟು ಬರೋದಿಲ್ಲ ಅವನಿಗೆ, ಅದೊಂದು ಸಮಸ್ಯೆ. ನರಸಿಂಹದೇವರಿಗೂ ಸಿಟ್ಟು ಬಂದಂತೆ ತೋರಿಸ್ಬೇಕಾಗ್ತದೆ, ಸಿಟ್ಟು ಬಂತು ಅಂತ. ಅದು ನಾವು ಹೇಳ್ಬಹುದು, ಅವನು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆಲ್ಲ ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ? ಅವನಿಗೆ ಸಿಟ್ಟಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ನಾವು ಹೇಳ್ಬೋದು ದೇವ್ರ ಸಿಟ್ಟಿಗೆ ಎದ್ದಾನೆ, ನಾವು ಹೇಳ್ಬೋದು. ದೇವ್ರ ಸಿಟ್ಟಿಗೆ ಹೇಳಿಕ್ ಬರೋದಿಲ್ಲ. ಎಲ್ಲ ಹಂಗೆ ಹೇಳ್ತಿರ್ತಾರೆ, ದೇವ್ರ ಸಿಟ್ಟಿಗೆದ್ದಾನೆ ನಾವು ಹೇಳೋದೇ ಹೊರತಾಗಿ ದೇವರು. ಯಾಕೆ ಗೊತ್ತಾ? ಸಿಟ್ಟು ಅಂತನ್ನುವುದು ಒಂದು ದೋಷವಾದದ್ರಿಂದ, ದೇವರು ದೋಷ ದೂರನಾದದ್ರಿಂದ ದೇವರಲ್ಲಿ ಸಿಟ್ಟು ಅಂತ ಹೇಳಿಬಿಟ್ರೆ ದೋಷ ಅಂತ ಒಪ್ಕೊಂಡಂತ. ದೇವರಲ್ಲಿ ದೋಷ ಇಲ್ಲ ಅಂತ ಇದ್ದದ್ದು ಸತ್ಯವಾದದ್ರಿಂದ ಸಿಟ್ಟಿಗೆ ಬಂದಿಲ್ಲ. ಸಿಟ್ಟು ಯಾವಾಗ ಬರ್ತದೆ? ಸಿಟ್ಟು ಯಾವಾಗ ಬರ್ತದೆ ಅಂದ್ರೆ, ಅದು ಸಿಟ್ಟಿಂದು ಒಂದು ಸಿಟ್ಟಿಗೆ ಕಾರಣ, ಸಿಟ್ಟಿನ ಕಾರ್ಯ ಎರಡು ನೋಡಿಬಿಟ್ರೆ ಸಿಟ್ಟದ ಇಲ್ಲೋ ಗೊತ್ತಾಗ್ಬಿಡ್ತದೆ. ಸಿಟ್ಟಿನ ಕಾರಣ ಏನು ಅಂದ್ರೆ ಅಶಕ್ತನ, ಇನ್ನೇನಿಲ್ಲ. ಸಿಟ್ಟಿನ ಕಾರಣ ಏನು? ಅಶಕ್ತನ. ಮಡಿಲಿ ಕೂತಿರ್ತೀವಿ, ಅವಾಗ ಸಿಟ್ಟು ಜಾಸ್ತಿ ಬರ್ತಿರ್ತದೆ. ಮಡಿಲಿ ಕೂತಾಗ ಸಿಟ್ಟು ಜಾಸ್ತಿ. ಯಾಕೆ ಅಂದ್ರೆ ಅಶಕ್ತನ, ಏನ್ ಮಾಡೋ ಹಂಗಿಲ್ಲ, ಸುಮ್ಮನೆ ಕೂತಿರ್ಬೇಕು. ಮೈಲಿಗೆ ಆದ್ಮೇಲೆ ಇಳಿದು ಹೋಗ್ಬಿಟ್ಟಿರುತ್ತೆ, ಏನ್ ಮಾಡ್ಲಿ ಬರಂಗಿಲ್ಲ. ಅದರಿಂದ ಅಶಕ್ತನ ಇದ್ರೆ ಸಿಟ್ಟು ಬರ್ತದೆ. ಸಿಟ್ಟಾದ ಬಂದು ಹೋದ ಮೇಲೆ ಏನಾಗ್ತದೆ? ದುಃಖ ಆಗ್ತದೆ. ಯಾಕಾದ್ರೂ ಸಿಟ್ಟು ಮಾಡ್ಕೊಂಡು ಅಂತ. ಎರಡೂ ಇಲ್ಲ ದೇವರಲ್ಲಿ. ಅಶಕ್ತನವೂ ಇಲ್ಲ, ಸಿಟ್ಟಿನ ಕಾರ್ಯವಾದ ದುಃಖವೂ ಇಲ್ಲವಾದದ್ರಿಂದ ಕಾರ್ಯ ಕಾರಣಗಳು ಎರಡೂ ಇಲ್ಲದೆ ಇದ್ದಾಗ ಸಿಟ್ಟಿದೆ ಅಂತ ಒಪ್ಪಿಕೊಳ್ಳೋದು ಹೇಗೆ? ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಶಕ್ತಿ ಮತ್ತು ಸುಖಗಳು ಎರಡೂ ಇದೆ ದೇವರಲ್ಲಿ ಅಂದಮೇಲೆ ಅಶಕ್ತನ ಇಲ್ಲ, ದುಃಖ ಇಲ್ಲ ಅಂದಮೇಲೆ ಸಿಟ್ಟು ಬರಲಿಕ್ಕೆ ಅವಕಾಶವೇ ಇಲ್ಲ. ಅದರಿಂದ ದೇವ್ರ ಸಿಟ್ಟು ಬರಂಗಿಲ್ಲ. ನಾವು ಮಾತಾಡಿದರೆ 100 ಮಾತಾಡಬಹುದು, ದೇವರು ಸಿಟ್ಟಿಗೆದ್ದಿದ್ದಾನೆ, ಸೇಡು ತೀರಿಸ್ಕೋತಿದ್ದಾನೆ, ಇಂಥವೆಲ್ಲ ಮಾತಾಡಬಹುದು. ದೇವರಲ್ಲಿ ಅದು ಯಾವುದೂ ಇಲ್ಲ. ಆದರೂ ರಾಮ ಸಿಟ್ಟಿಗೆ ಬಂದಂತೆ ತೋರಿಸಿದ. ಅವತ್ತು ರಾಮನ ಪಕ್ಕದಲ್ಲಿ ನಿಂತವನು ಇದೇ ಹನುಮಂತ. 3ನೇ ರೂಪ ಅಷ್ಟೇ, ಅವನದ್ದೇ 3ನೇ ರೂಪ. ಈಗ ಸಮುದ್ರ ರಾಜನಿಗೆ ನೆನಪಾಯಿತು. ಏನ್ ನೆನಪಾಯಿತು ಅಂದ್ರೆ, ಅವತ್ತು ರಾಮ ಕೆಂಗಣ್ಣು ಮಾಡಿದ್ದ, ಅವತ್ತು ರಾಮ ಭಕ್ತನಾದ ಹನುಮನೇ ಇವತ್ತು ನಿಂತಿದ್ದಾನೆ. ಇವರು ಕಣ್ಣು ಬಿಟ್ಟದ್ದಕ್ಕೆ ನಾನು ಶಾಂತನಾಗದೆ ಹೋದರೆ ಅವತ್ತೇನಾಗಿತ್ತೋ ಒನ್ಸ್ ಅಗೇನ್ ರಿಪೀಟ್ ಆಗಿಬಿಟ್ರೆ. ಆದ್ದರಿಂದ ಈ ಗದ್ದಲಕ್ಕೆ ಬೇಡ ಅಂತ ಹೇಳಿ ಶಾಂತನಾಗಿ ಬಿಟ್ಟನಂತ. ತಟಾಕದೇಶ, ಕೆರೆ ಇದ್ದಂತೆ ಆಗಿ ಹೋದ. ಒಂದು ಅಥವಾ ಎರಡನೇದು ಏನು ಅಂದ್ರೆ, ಒಮ್ಮೆ ಹೀಗಾಯಿತಂತೆ. ಮಹಾಭಿಷಗಭೂತ್ಪುರ ಕಿಲ ವಿಧೇರಜ್ಞಯ ನಿಜಾಪಕಣಪಾತನಾದಪಗಣೇ ತಥಾ ಶಂತನು ಕುತೋಲಸಮತಿರ್ಥ ಭವ ಮಹಾಮಹೇ ತ್ವಂ ಮಹಾ ಭಿಷಗ್ವಪುಷಿ ಮೇ ಕ್ಷಿಪಂತವಗಿ ಶಂಬರಂ ಶಂತನು. ಮಹಾಭಾರತದ ಕಥೆ ನಿಮಗೆಲ್ಲ ಗೊತ್ತಿರ್ತದೆ, ಬಹಳ ಫೇಮಸ್ ಕಥೆ ಇದು. ಏನ್ ಪ್ರಸಿದ್ಧವಾದ ಕಥೆ ಅಂದ್ರೆ, ಒಮ್ಮೆ ಬ್ರಹ್ಮದೇವರು ಹುಣ್ಣಿಮೆ ದಿವಸ ಕಲ್ಕತ್ತಾಗ್ ಬಂದಿದ್ರಂತೆ. ಅವ್ರು ಯಾವಾಗ ಕಲ್ಕತ್ತಾಗ್ ಬಂದಿದ್ರು ನಿಮಗೆ ಯಾವಾಗ ಗೊತ್ತಾಯ್ತು? ಅವ್ರು ಬಂದಿರ್ಲಿ ಬೇಡ ಅಂದಿಲ್ಲ, ನಿಮಗೆ ಯಾವಾಗ ಗೊತ್ತಾಯ್ತದ ಹೇಳಿ ಫಸ್ಟ್. ಅವ್ರು ನಿಮಗಷ್ಟೇ ತಿಳಿಸ್ಬೇಕಾ? ಯಾಕೆ ನಮಗೆಲ್ಲ ನಮ್ಮ ಫೋನ್ ನಂಬರ್ ಇಲ್ವಾ ಅವ್ರ ಹತ್ರ? ನಮ್ಮ ವಾಟ್ಸಪ್ ನಂಬರ್ ಇಲ್ವಾ? ಅವರೊಂದು ವಾಟ್ಸಪ್ ಹಾಕಿದ್ರೆ ಆಯ್ತಪ್ಪ, ಜಸ್ಟ್ ಐ ಆಮ್ ಕಮಿಂಗ್ ಅಷ್ಟೇ. ನಮ್ಗೆ ಎಷ್ಟು ಖುಷಿಯೋ ಏನು. ಬೇಡ, ಕೊನೆಗೆ ಫೇಸ್ಬುಕ್ ಅಲ್ಲಿ ಆದ್ರೂ ಲೈವ್ ಇಟ್ಬಿಟ್ರೆ ಮುಗಿದು ಹೋಗ್ತಿತ್ತು. ಅದೂ ಮಾಡಲಿಲ್ಲ.
ಪರ್ವಣಿ ಘೂರ್ಣಿತೋಬ್ಧಿ, ಸಮುದ್ರ ಸ್ನಾನವನ್ನ ಮಾಡಬೇಕು, ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತ ಬಂದಾಗ ಈ ವರುಣ ಗಂಗೆಯ ಜೊತೆಗೆ ಸೇರಿ ಉಕ್ಕೇರಿ ಬಂದು ಅವರ ಮೈ ಮೇಲೆ ಒಂದು ನೀರು ಹನಿ ಸಿರಿಸ್ಬಿಟ್ಟ. ಮಹಾ ವಿಷಗಭೂತ್ಪುರ. ಒಂದು ಹನಿ ನೀರನ್ನು ಸಿಡಿಸಿದ್ದರ ಪರಿಣಾಮ ಏನಾಯಿತು ಅಂದ್ರೆ ಬ್ರಹ್ಮದೇವರು ಶಾಪ ಕೊಟ್ಟು, ಏನೋ ವರುಣ, ನಿನ್ನ ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ತಿಳ್ಕೊಂಡು ಜೋರ್ ಹಾರಾಡ್ತಾ ಇದ್ದೀಯಾ, ಅರ್ಥ ಆಯ್ತಲ್ಲ? ಈಗ ಜಾಸ್ತಿ ಹೇಳಲಿಕ್ಕೆ ಹೋಗಬಾರ್ದು, ಬೈಸ್ಕೋತೀವಿ ನಾವೇ. ಆದ್ದರಿಂದ ನಿನ್ನ ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಅದೇನು ಜೋರಾಗಿ ಹಾರಿ ಬಂದು ನನ್ನನ್ನೇ ನೀನು ಮೈಲಿಗೆ ಮಾಡ್ತೀಯ. ಹಾಗಾದ್ರೆ ನೀನು 2 ಬಾರಿ ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ರು ಬ್ರಹ್ಮದೇವರು. ಬ್ರಹ್ಮದೇವರ ಶಾಪದಿಂದ ಮಹಾಭಿಷಗಭೂತ್ಪುರ ಕಿಲ ವಿಧೇನಜ್ಞಯ ನಿಜಾಪಕಣ ಪಾತನಾದಪಗನೇ ತಥಾ ಶಂತನು ಕುತೋಲಸಮತಿರ್ಥ ಭವ ಮಹಾಮಗೇ ತ್ವಂ ಮಹಾ ಭಿಷಗ್ವಪುಷಿ ಮೇಕ್ಷಿಪಂತವ ಹಿಷಂಬರಂ ಶಂತನು. ನೀರು ಸಿರಿಸಿದ್ದಕ್ಕಾಗಿ 2 ಬಾರಿ ಮನುಷ್ಯ ಜನ್ಮ ಬರಬೇಕಾಯಿತು. ವರುಣ ಇವತ್ತು ಆಲೋಚನೆ ಮಾಡಿದ, ಸಮುದ್ರ ರಾಜ, ನಮ್ಮ ಆಚಾರ್ಯರು ಬಂದಾಗ ಅವರು ಕಣ್ಣು ತೆಗೆದು ನೋಡಿದಾಗಲೂ ನಾನು ಶಾಂತನಾಗದೆ ಹೋದರೆ ಅವರು ಬ್ರಹ್ಮ, ಇವರು ಭಾವಿ ಬ್ರಹ್ಮ. ಆ ಬ್ರಹ್ಮ ಸಿಟ್ಟು ಮಾಡಿಕೊಂಡದಕ್ಕೆ 2 ಸರ್ತಿ ಮನುಷ್ಯನಾಗಿ ಬಂದ್ರೆ ಈ ಭಾವಿ ಬ್ರಹ್ಮ ಸಿಟ್ಟು ಮಾಡಿಕೊಂಡು ಏನಾದರೂ ಕಣ್ತೆರೆದು ನೋಡಿಬಿಟ್ರೆ ಇನ್ನೆರಡು ಸರ್ತಿ ನಾನು ಮನುಷ್ಯನಾಗಬೇಕು ಏನೋ ಅನ್ನೋದಕ್ಕೆ ಹೆದರಿಕೊಂಡಂತೆ ಶಾಂತನಾಗಿಬಿಟ್ಟ. ಬೇಡವೇ ಬೇಡ, ಉತ್ಸಾಹ ಬೇಡ. ಒಂದ್ಸರ್ತಿ ರಾಮಭಕ್ತ ಅಂತ ನೆನಪಾಯಿತು, ಇನ್ನೊಂದ್ಸಲ ಭಾವಿ ಬ್ರಹ್ಮ ಅಂತ ನೆನಪಾಯಿತು. ಎರಡೂ ಸತ್ಯ. ರಾಮಭಕ್ತನೂ ಹೌದು, ಭಾವಿ ಬ್ರಹ್ಮನೂ ಹೌದು. ಭಾವಿ ಬ್ರಹ್ಮರಾದ ಆಚಾರ್ಯರ ಕಣ್ಣಿನ ನೋಟದ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ಅವನಿಗೆ ನೆನಪಾಯಿತು, ಇವತ್ತಿರುವ ಬ್ರಹ್ಮದೇವರು ನನಗೆ ಶಾಪ ಕೊಟ್ಟದ್ದು ಏನು ಅಂತ ಈ ಭಾವಿ ಬ್ರಹ್ಮನ್ ನೋಡಿದಾಗ ನೆನಪಾಯಿತು ಅವನಿಗೆ. ಆದ್ದರಿಂದ ಏನ್ ಮಾಡಬಾರ್ದು ಅಂದ್ರೆ ನಾವು ಸ್ವಲ್ಪ ದೊಡ್ಡವರ ಮುಂದೆ ಜಿಗಿದಾಡ್ಲಿಕ್ಕೆ ಹೋಗ್ಬಾರ್ದು, ನಮ್ಮ ಪೌರುಷ ತೋರಿಸ್ಲಿಕ್ಕೆ ಹೋಗಬಾರ್ದು. ಯದ್ಯಪಿ ಇರೋದೇ ಇಲ್ಲ, ಇಲ್ಲದೇ ಇದ್ದದನ್ನು ಪ್ರದರ್ಶನ ಮಾಡೋದೇ ಜಾಸ್ತಿ ನಮ್ದು. ಯಾವಾಗಲೂ ನಿಜವಾಗಿ ಇದ್ದವ್ರು ಪ್ರದರ್ಶನವೇ ಮಾಡೋದಿಲ್ಲ. ಭೀಮಸೇನಿಗೆ ಬಲ ಇತ್ತು, ಪ್ರದರ್ಶನ ಮಾಡ್ತಿರ್ಲಿಲ್ಲ ಅವನು ಎಂದೂ ಕೂಡ. ಯಾರಿಗೆ ಇದ್ದಿದ್ದಿಲ್ವೋ ಅವರೇ ಪ್ರದರ್ಶನವನ್ನು ಜಾಸ್ತಿ ಮಾಡೋದು ಯಾವಾಗಲೂ. ಯಾಕೆ ಅಂದ್ರೆ ಪ್ರದರ್ಶನ ನಮ್ಮ ಅಹಂಕಾರಕ್ಕೆ ತೃಪ್ತಿ ಕೊಡ್ತದೆ. ಪ್ರದರ್ಶನ ನಮ್ಮ ಅಹಂಕಾರಕ್ಕೆ ತೃಪ್ತಿ ಕೊಡೋದ್ರಿಂದ ನಮ್ಮ ಅಹಂಕಾರಕ್ಕೆ ತೃಪ್ತಿ ಏನೇನು ಕೊಡ್ತೋ ಅದನ್ನೆಲ್ಲ ಮಾಡ್ತಿರ್ತೀವಿ, ನಾವು ಬಿಡೋದಿಲ್ಲ. ಮಹಾಭಿಷಗಭೂತ್ಪುರ ಕಿಲ ವಿಧೇರಜ್ಞಯ ನಿಜಾಪಗಣ ಪಾತನಾದಪಗನೇ ತಥಾ ಶಂತನು ಕುತೋಲಸಮತಿವ್ರತ ಭವವಾಮಗೇ ತ್ವಂ ಮಹಾ ಭಿಷಗ್ವಪುಷಿ ಮೇಕ್ಷಿಪಂತವಗೆ ಶಂಬರಂ ಶಂತನು. ಇದನ್ನು ಸ್ತೋತ್ರ ಮಾಡಿದವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಷ್ಣು ಸ್ತುತಿಯಲ್ಲಿ ಮಾಡಿದ್ದಾರೆ. ಸ್ವಾಮಿ, ಎಷ್ಟು ಆಲಸ್ಯೋ ನಿನಗೆಲ್ಲರ, ದೇವ್ರಿಗೆ ಹಿಂಗೆ ಮಾತಾಡ್ತಾರ್ರಿ ಎಲ್ಲರು. ಈ ಭಕ್ತರ ಲಕ್ಷಣ ಇದ್ರಿ, ದೇವರ ನಿಂಗೆ ಎಷ್ಟು ಆಲಸ್ಯೋ. ಆ ಬ್ರಹ್ಮದೇವರು ಒಂದು ಮೈ ಮೇಲೆ ನೀರು ಹಾಕಿ ಒಂದು ಹನಿ ಬಿದ್ದದ್ದಕ್ಕೆ ನೀ ಶಂತನೂ ಆಗು ಅಂತ ಹೇಳಿ ಶಾಪ ಕೊಟ್ಟಾರೆ. ನಿನ್ನ ಮೈ ಮೇಲೆ ದಿವಸ ಲೀಟರ್ ಗಟ್ಟಲೆ ನೀರು ಸುರಿದೀನಿ, ಒಮ್ಮೆಲೆ ಶಂತನೂ ಆಗು ಅನ್ಬೇಕು ಬೇಡ ನಮಗೆ ನೋಡಂತೆ. ಒಮ್ಮೆಲೆ ಶಂತನೂ ಅನ್ಬೇಕು ಬೇಡ. ಎಷ್ಟು ಆಲಸ್ಯ ನಿನಗೆ, ಬಾಯಿಲೆ ಅನ್ಲಿಕ್ಕೂ ಆಗುವಲ್ದಲ್ಲಿ ನಿನಗೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ತೋತ್ರ. ಇದೇ ಈ ಜ್ಞಾನಿಗಳ ಅನುಸಂಧಾನ ಅಂತ ಇದಕ್ಕೆ ಹೇಳಿದ್ದು. ಜ್ಞಾನಿಗಳು ಆ ಬ್ರಹ್ಮದೇವರು ವರುಣನಿಗೆ ಕೊಟ್ಟ ಶಾಪವನ್ನು ತಮಗೆ ವರವನ್ನಾಗಿ ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಅಲ್ಲೋ ನಿಂಗೆ ಬಾಯಿಂದ ಒಂದ್ಸಲ ಇಷ್ಟು ಅಭಿಷೇಕ ಮಾಡಿ, ಅವ ಒಂದ್ ಹನಿ ನಿನಗೆ ಅಭಿಷೇಕ ಮಾಡಿ, ಬ್ರಹ್ಮದೇವ್ರಿಗೆ ನಿನಗಲ್ಲ, ಮತ್ತೆ ನಿನ್ನ ಮಗಗೆ ಒಂದ್ ಹನಿ ನೀರು ಹಾಕಿದ್ದಕ್ಕ ನೀ ಶಂತನೂ ಆಗು ಅಂತ ಹೇಳಿದ್ರೆ, ಮಹಾಭಿಷೇಕ ಆಗು ಅಂತ ಹೇಳಿದ್ರೆ, ದಿವಸ ಮಹಾಭಿಷೇಕ ಮಾಡ್ತೀನಿ, ಒಂದ್ ದಿವಸನೇ ಶಂತನು ಅಂತ ಅಂದ ಬಾಯಿಲ್ ನೋಡಂತ. ಶಂತನು ಅಂದ್ರೆ ಸುಖವಾದ ದೇಹ, ಸುಖ ಆಗ್ಲಿ ಅಂತಾನು ನೋಡಂತೆ. ಯಾಕನ್ಲಿಲ್ಲ ನೀನು ಅಂತ ಹೇಳಿ ದೇವರಿಗೆ ಆಲಸ್ಯ ಇದೆ ಅಂತ ತಮಾಷೆ ಮಾಡ್ತಾ ಇದ್ದಾರೆ ಸತ್ಸಂಗ ಇರ್ತಾರೆ. ಅದರಿಂದ ಸಮುದ್ರ ಏನಾಯಿತು ಅಂದ್ರೆ ಶಾಂತ ಆಗ್ಬಿಡ್ತು. ಇದಾದ ಮೇಲೆ ಮುಂದಿನ ಕಥೆ ಕೇಳ್ರಿ. ಇವತ್ತಿನ ಅದ್ಯ ಕಥಾ ಪ್ರಸಕ್ತಿ, ಇದಿಷ್ಟು ಪೂರ್ವ ಕಥಾ ಪ್ರಸಕ್ತಿ ಆಯಿತು. ನಿನ್ನಿದೆಲ್ಲ ಮುಗೀತಿವಾಗ. ಅಂದ್ರೆ ನಿನ್ನಿದೆಲ್ಲ ಯಾಕೆ ಹೇಳಿದ್ರೆ ಅಂತ ಯಾರೋ ಕೇಳ್ತಿರ್ತಾರೆ. ನಿಮ್ಗೆ ಯಾಕೆ ನಿನ್ನಿದೆಲ್ಲ ಇವತ್ತಿಂದ ಹೇಳಿ ಬರೋದಿಲ್ವೋ? ನಿನ್ನಿದೆಲ್ಲ ಮರ್ತೋಗ್ಬಿಟ್ಟಿರ್ತದೆ ನಮಗೆ. 24 ತಾಸಿನ ಅಂತರದಲ್ಲಿ ನಮಗೆ 12 ತಾಸು ಅಂತರದ್ದೇ ಮರ್ತ ಹೋಗ್ತಿರ್ತದೆ, 6 ತಾಸಿನ ಅಂತರದ್ ಮರ್ತ ಹೋಗ್ತಿರ್ತದೆ, 3 ತಾಸು ಅಂತರದ್ ಮರ್ತ ಹೋಗಿರ್ತದೆ. ಮಧ್ಯಾಹ್ನ 3ಕ್ಕೆ ಊಟ ಮಾಡಿರ್ತಾರೆ, 6ಕ್ಕೆ ಏನು ಉಂಡಿರಿ ಅಂತ ಕೇಳಿದ್ರೆ 3 ಸಲ ತಲೆ ತೋರಿಸ್ಕೊತಾರೆ. ಆದಿಭೌತಿಕ, ಆಧ್ಯಾತ್ಮಿಕ, ದೈವಿಕ ಅಂತೇಳಿ.
ಆದ್ರಿಂದ ಇತ್ಯಾದ್ಯೈರಭಿಚರಿತೈರರಣ್ಯ ಸಾಧ್ಯೈ ನಸ್ತೇಷ್ಟಾಂ ಬಹುಮತಿ ಮಾಪದುರ್ಜನೋಸ್ಮಿನ್ ವಿದ್ವೇಷಂ ವ್ಯಧಿತ ಪುನರ್ನಿರಸ್ತ ಭಾಗ್ಯೇ ತಸ್ಮಿನ್ ದುರ್ಮನಸಿ ತದೇವ ಶೋಭನಂ ಸ್ಯಾತ್. ಇತ್ಯಾದ್ಯೈಃ ಅಪಿಚರಿತೈಃ ಇವೇ ಮೊದಲಾದ ಅನೇಕ ಚರಿತ್ರೆಗಳನ್ನ ಆಚಾರ್ಯರು ತೋರಿಸಿದ್ದಾರೆ. ಇದು ಒಂದೇ ಅಲ್ಲ, ಇದೇ ಮೊದಲಾದ ಅನೇಕ ಚರಿತ್ರೆಗಳನ್ನು ತೋರಿಸಿದ್ರೂ ಕೂಡ ದುರ್ಜನರಿಗೆ ಗೌರವ ಮೂಡಲಿಲ್ಲ, ಅಥವಾ ಮೂಡಿದ್ರು ತಾತ್ಕಾಲಿಕವಾಗಿ ಗೌರವ ಮೂಡಿತ್ತೇ ವಿನಃ ನಸ್ತೇಷ್ಟಾಂ ಬಹುಮತಿ ಮಾಪ ದುರ್ಜನೋಸ್ಮಿನ್, ಶಾಶ್ವತವಾದ ಗೌರವ ಮೂಡಲಿಲ್ಲ. ನೋಡ್ರಿ, ಈ ಮಾತು ಹೇಳ್ತಾ ಇರುವಾಗ ಪಂಡಿತಾಚಾರ್ಯ ನಮಗೆ ಎಚ್ಚರ ತಿಳಿಸೋದೇನು ಅಂದ್ರೆ, ಗೌರವ ಎರಡು ರೀತಿಯಿಂದ ಮೂಡ್ತದೆ, ಭಕ್ತಿ ಎರಡು ರೀತಿಯಿಂದ ಬರ್ತದೆ. ಒಂದು ತಾತ್ಕಾಲಿಕ ಭಕ್ತಿ, ಇನ್ನೊಂದು ಶಾಶ್ವತ ಭಕ್ತಿ ಅಂತ ತಿಳಿದುಕೊಂಡು ಹೇಳಿ. ದುರ್ಜನರಿಗೆಲ್ಲ ಹುಟ್ಟುವಂತಹ ಭಕ್ತಿ ಇದೆಯಲ್ಲ, ಇದು ತಾತ್ಕಾಲಿಕ ಭಕ್ತಿ ಅಂತ ತಿಳ್ಕೊಳ್ರಿ. 6ನೇ ದಿವಸ 7ನೇ ದಿವಸ ಏನೋ ಭೀಷ್ಮ ಇದು ಯುದ್ಧ ನಡೀತಾ ಇತ್ತು ಕುರುಕ್ಷೇತ್ರದಲ್ಲಿ. ರಾತ್ರಿ ದುರ್ಯೋಧನ ಭೀಷ್ಮಾಚಾರ್ಯ ಡೇರೆಗೆ ಬರ್ತಾನೆ, ಶಿಬಿರಕ್ಕೆ ಬರ್ತಾನೆ. ಭೀಷ್ಮಾಚಾರ್ಯಗೆ ಕೇಳ್ತಾನೆ, ಭೀಷ್ಮಾಚಾರ್ಯ ನಮ್ಮೂರು ಬರೇ ಸಾಯ್ಕೋತ ಹೊಂಟಾವಲ್ಲ, ನಾವು ಬರೇ ಬೆಳಿಗ್ಗೆ ಊಟ ಮಾಡೋದು, ಸಂಜೆಗೆ ಹೋಗ್ಬಿಡೋದು. ಯಾರ ಒಬ್ಬರ ಯುದ್ಧ ಮಾಡಿ ಗೆಲ್ಲಿಸ್ಬೇಕೋ ಬೇಡವೋ ನಮ್ಮನ್ನ? ಯಾಕೆ ಸಾಯ್ತಾ ಇದ್ದಾರೆ? ಅವರ ಪಕ್ಷದಲ್ಲಿ ಅಂಥದ್ದೇನಿದೆ? ಪಾಂಡವರ ಪಕ್ಷದಲ್ಲಿ ಗೆಲ್ಲುವಂತಹದ್ದು, ನಮ್ಮಲ್ಲಿ ಸೋಲುವಂತಹದ್ದೇನಿದೆ ಅಂತ ಕೇಳಿದ್ರೆ, ಭೀಷ್ಮಾಚಾರ್ಯರು 3 ಗಂಟೆ ಪ್ರವಚನ ಮಾಡಿದರು. ಏನ್ ಪ್ರವಚನ ಮಾಡಿದ್ರು? 3 ಗಂಟೆ ದುರ್ಯೋಧನ ಮುಂದೆ. ಅಂದ್ರೆ ಅರ್ಜುನ ಅಂದ್ರೆ ಯಾರನ್ನು ತಿಳ್ಕೊಂಡಿದ್ದೀಯಾ, ಕೃಷ್ಣ ಅಂದ್ರೆ ಯಾರನ್ನು ತಿಳ್ಕೊಂಡಿದ್ದೀಯಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮ್, ನಾರಾಯಣರವರಿಬ್ಬರಪ್ಪ, ಸಾಮಾನ್ಯದವರಲ್ಲ ಅಂತ 3 ಗಂಟೆ ಪ್ರವಚನ ಮಾಡಿದರು. ಪ್ರವಚನ ಮುಗಿದ ಮೇಲೆ ಅಲ್ಲಿಂದಲೇ ಕೃಷ್ಣನಿಗೆ ಅರ್ಜುನನಿಗೆ ನಮಸ್ಕಾರ ಹಾಕಿಬಿಟ್ಟ ದುರ್ಯೋಧನ, ನರನಾರಾಯಣರಿಗೆ ನಮಸ್ಕಾರ ಹಾಕಿಬಿಟ್ಟ. ಭೀಷ್ಮಾಚಾರ್ಯರಿಗೆ ಖುಷಿ ಆಗ್ಬಿಡ್ತು. ಹಂಗಾದ್ರೆ ಇನ್ನು ನಾಳೆಗೆ ಯುದ್ಧ ಇಲ್ಲ, ನನ್ನ ಪ್ರವಚನ ಭಾರಿ ಕೆಲಸ ಮಾಡಿತು ಅಂತ ಹೇಳಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ಕೊಳ್ಳಿಕ್ಕೆ ನಿಂತ್ಕೊಂಡಿದ್ರೆ ದುರ್ಯೋಧನ ಬಂದು, ಹೆಂಗಿದ್ದೀರಿ, ಆರಾಮಿದ್ದಿರ್ಲು, ಮತ್ತೆ ರಥ ತಯಾರಾಗಿ ಯುದ್ಧಕ್ಕೆ ಹೋಗೋಣ ಅಂತ. ಚೆನ್ನಾಗಿದ್ದೀರೋ ಇಲ್ವೋ, ನಿನ್ನೆ ತಗೊಂಡ್ರೋ ಇಲ್ಲೋ ಔಷಧ ಎಲ್ಲ, ನಡ್ರಿ ಯುದ್ಧಕ್ಕೆ ಹೋಗೋಣ ಅಂದ. ಅಲ್ಲೋ ಮತ್ತೆ ನಿನ್ನೆ ಅಷ್ಟೇ. ಅದು ತಾತ್ಕಾಲಿಕವಾದ ಭಕ್ತಿ. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಡಂಬ ಬುದ್ಧೈವನತ್ವ. ಆ ಕ್ಷಣಕ್ಕೆ ಅದು ಕೇಳಿದ್ದರಿಂದ ಪ್ರಭಾವಕ್ಕೊಳಗಾಗಿ ನಮಸ್ಕಾರ ಮಾಡಿ ಹೊರಟೋಗ್ಬಿಟ್ಟ. ಹಾಗಾದರೆ ಭಕ್ತಿ ಗೌರವಗಳು ಎರಡೆರಡು, ತಾತ್ಕಾಲಿಕವಾಗಿ ಹುಟ್ಟುವಂತಹದ್ದು, ಶಾಶ್ವತವಾಗಿ ಹುಟ್ಟುವಂತಹದ್ದು. ಈಗ ಮಧ್ವಾಚಾರ್ಯರು ತೋರಿಸಿರುವಂತಹ ಈ ಮಹಿಮೆಯಿಂದ ಅಲ್ಲಿರುವ ದುರ್ಜನರಿಗೆ ತಾತ್ಕಾಲಿಕವಾದ ಭಕ್ತಿ ಬಂದರೂ ಕೂಡ ಶಾಶ್ವತವಾದ ಭಕ್ತಿ ಬರಲಿಲ್ಲ. ನಸ್ತೇಷ್ಟಾಂ ಬಹುಮತಿ ಮಾಪ ದುರ್ಜನೋ ಅಸ್ಮಿನ್. ಯಾಕೆ? ಮತ್ತೇನ್ ಮಾಡಿದ್ರು ಅಂದ್ರೆ, ವಿದ್ವೇಷಂ ವ್ಯಧಿತ ಪುನರ್ನಿರಸ್ತ ಭಾಗ್ಯ. ಇನ್ನೂ ಹೆಚ್ಚು ದ್ವೇಷವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಮಧ್ವಾಚಾರ್ಯ ಮೇಲೆ. ಯಾಕ್ರಿ ಹೀಗೆ ಮಾಡ್ತಾರೆ ಅಂತ ಕೇಳಿದ್ರೆ, ತಸ್ಮಿನ್ ದುರ್ಮನಸಿ ತದೇವ ಶೋಭನಂ ಸ್ಯಾತ್. ಅಂತಹ ದುರ್ಜನರಿಗೆ ಅದು ಶೋಭೆ. ಅದು ಕೆಲವರಿಗೆ ಕೆಲವು ಶೋಭೆ ಅಂತಿರ್ತವಲ್ಲ, ಅದು ಅಲಂಕಾರ ಅಂತಿರ್ತದಲ್ಲ. ಹಾಗೆ ದುರ್ಜನರಿಗೆ ಆ ವಾಯುದೇವರಲ್ಲಿ ದ್ವೇಷ ಮಾಡುವುದೇ ಒಂದು ಶೋಭೆ. ಇನ್ನೊಂದು ಘಟನೆಯನ್ನು ಹೇಳಿ ಆಮೇಲೆ ಸುಮಧ್ವ ವಿಜಯದ ಮುಂದಿನ ಶ್ಲೋಕ ಓದ್ತೆ. ಆಚಾರ್ಯರು ಇದೇ ತರಹದ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದು ಮಧ್ವ ವಿಜಯದಲ್ಲಿ ಸಿಗದೇ ಇರುವಂತಹ ಮಹಿಮೆಯನ್ನ ವಿಜೇಂದ್ರ ಸ್ವಾಮಿಗಳು ಮಧ್ವಾಧ್ವ ಕಂಠಕೋದ್ಧಾರ ಎಂಬ ಗ್ರಂಥದಲ್ಲಿ ವಿಜೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಒಂದು ಮಹಿಮೆಯನ್ನು ಹೇಳಿದ್ದಾರೆ. ಸುಮಧ್ವ ವಿಜಯದಲ್ಲಿ ಇಲ್ಲ, ನಾರಾಯಣ ಪಂಡಿತಾಚಾರ್ಯ ಹೇಳಿಲ್ಲ. ಆದರೆ ವಿಜೇಂದ್ರ ಸ್ವಾಮಿಗಳು ಆ ಮಹಿಮೆಯನ್ನು ಹೇಳ್ತಾರೆ. ಮಧ್ವಾಧ್ವ ಕಂಠಕೋದ್ಧಾರ ಎಂಬ ಗ್ರಂಥದಲ್ಲಿ ವಿಜೇಂದ್ರ ಸ್ವಾಮಿಗಳು ತಾವು ಕಥೆಯನ್ನು ಹೇಳ್ತಾರೆ. ಹೇಳುವಾಗ ಅದು ನನ್ನ ಕಥೆಯಲ್ಲ, ಪ್ರಮಾಣ ಇದೆ ಅಂತ ಪ್ರಮಾಣವನ್ನು ಒದಗಿಸ್ತಾರೆ. ಏನ್ ಕಥೆ? ಒಮ್ಮೆ ಆಚಾರ್ಯರು ಸಂಚಾರ ಹೊರಟಾಗ ತಿರುಪತಿಯ ಪ್ರಾಂತಕ್ಕೆ ಬಂದ್ರಂತೆ. ತಿರುಪತಿಯ ಪ್ರಾಂತಕ್ಕೆ ಬಂದಾಗ ಅಲ್ಲಿರುವ ಭಕ್ತ ಜನ ಎಲ್ಲ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ನೀವು ಎಲ್ಲ ಊರುಗಳಲ್ಲಿ ಸಂಚಾರ ಮಾಡಿದ್ದೀರಿ, ನಮ್ಮೂರಿಗೆ ಬಂದಿಲ್ಲ, ನೀವು ತಿರುಪತಿಗೆ ಬಂದಿಲ್ಲ, ಬರಬೇಕು. ಬಂದಿದ್ದಾರೆ, ಮಧ್ವಾಚಾರ್ಯರು ಶ್ರೀನಿವಾಸನ ದರ್ಶನ ಮಾಡಿಕೊಂಡಿದ್ದಾರೆ, ವಿಠ್ಠಲ ದರ್ಶನ ಎಲ್ಲ ದರ್ಶನ ಆಗಿ, ಅಲ್ಲ ದರ್ಶನಕ್ಕಲ್ಲ ಇರೋದು, ಮತ್ತೆ ನೀವು ಇಲ್ಲಿಯೇ ಇರಬೇಕು. ಎಷ್ಟು ದಿವಸ ಅಂತ ಕೇಳು. ಅನಾಯಾಸೇನ ಚಾತುರ್ಮಾಸ್ಯ ಬರ್ತಾ ಇದೆ, ನಮ್ಮ ತಿರುಪತಿಯಲ್ಲಿ ಒಂದು ಚಾತುರ್ಮಾಸ್ಯ ಆಗಬೇಕು ಅಂತ ಕೇಳ್ಕೊಂಡ್ರಂತ. ಮಧ್ವಾಚಾರ್ಯರು ಸರಿ ಅಂತ ಹೇಳಿ
ತಿರುಪತಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು. ವಿಜೇಂದ್ರ ಸ್ವಾಮಿಗಳು ಹೇಳುವ ಕಥೆ ಇದು. ಎಲ್ಲಿದು ಅಂತ ಆಮೇಲೆ ಹೇಳ್ತೀನಿ. ಮಧ್ವಾಚಾರ್ಯರು ತಿರುಪತಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡಾಗ ತಿರುಪತಿಯ ಸುತ್ತಲೂ ಎಲ್ಲ ಕಡೆಗೆ ವ್ಯವಸ್ಥೆ ಮಾಡಿಕೊಂಡು ಜನ ಬರೋರು ಜಾಸ್ತಿ ಯಾವಾಗಲೂ ಅಂತ ಹೇಳಿ ಅಲ್ಲಿ ಒಂದು ಜಾಗ, ಅಗಸ್ತ್ಯರು ಕುಳಿತಿರುವಂತಹ ಒಂದು ಜಾಗ, ಅದು ವಿಶೇಷ ಅಂತ ತಿಳ್ಕೊಂಡು ಆ ಅಗಸ್ತ್ಯರು ಇದ್ದ ಜಾಗಕ್ಕೆ ಹೋಗಿ ಆಚಾರ್ಯರು ಕುಳಿತುಕೊಂಡ್ರು. ಅದು ಅಗಸ್ತ್ಯರು ಇದ್ದದ್ದರಿಂದ ಅಲ್ಲಿ ಏನಾಗಿತ್ತು ಅಂದ್ರೆ ಪ್ರಯಾಗದ ಸಾನ್ನಿಧ್ಯ ಬಂದಿತ್ತಂತೆ. ಪ್ರಯಾಗದಲ್ಲಿ ಏನು ಸಾನ್ನಿಧ್ಯ ಬರಬೇಕಲ್ಲ ಆ ಸಾನ್ನಿಧ್ಯ ಅಲ್ಲಿ ಬಂದಿತ್ತಂತೆ. ಆ ಜಾಗದಲ್ಲಿ ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಕುಳಿತರು, ದರ್ಶನಕ್ಕೂ ಇಲ್ಲದಕ್ಕೂ ಅನುಕೂಲ ಆಗುವಂತೆ. ಸಾಯಂಕಾಲ ನಿತ್ಯ ಪಾಠ, ಭಾಷ್ಯ ಪಾಠ, ಅನುವ್ಯಾಖ್ಯಾನದ ಪಾಠಗಳೆಲ್ಲ ಆಗ್ತಾ ಇರಬೇಕು. ಆಗ್ತಾ ಇದ್ದಾಗ ಊರಿನ ಜನ ಎಲ್ಲ ಸೇರ್ಕೊಂಡಿದ್ರಲ್ಲ, ಊರಿನ ಜನ ಎಲ್ಲ ಸೇರ್ಕೊಂಡಾಗ ಮಧ್ಯದಲ್ಲಿ ಒಬ್ಬ ವಯಸ್ಸಾದವರು ಒಬ್ರು ಭಾರಿ ತೇಜಸ್ವಿ ಬ್ರಾಹ್ಮಣ ಅವ್ರನ್ನೆಲ್ಲ ಸರಿಸಿಕೊಂಡು ಆಚಾರ್ಯರ ಎದುರಿನಲ್ಲೇ ಕುಳಿತುಕೊಂಡು ಪಾಠ ಕೇಳಬೇಕಂತೆ. 4 ತಿಂಗಳು ಪಾಠ, ದಿವಸ ಬರಬೇಕು. ಈ ಊರಿನ ಜನರಿಗೆಲ್ಲ ಇವ್ರನ್ನ ಎಲ್ಲಿ ನೋಡಿವಿ, ಯಾವಾಗೋ ಕಾಣಿಸ್ತಿರ್ತಾರ, ಯಾವಾಗೋ ಕಾಣಿಸಂಗಿಲ್ಲ, ಏನೋ ಎಂತೋ ಯಾರೋ ಏನೋ ಅಂತ. ಕೊನೆಗೊಂದು ದಿವಸ ಇನ್ನೇನು ಚಾತುರ್ಮಾಸ್ಯ ಮುಕ್ತಾಯಕ್ಕೆ ಬಂದಾಗ ಮಧ್ವಾಚಾರ್ಯನೇ ಕೇಳಿದ್ರಂತೆ, ಸ್ವಾಮಿ ಈ ನಿತ್ಯ ಬರ್ತಾರಲ್ಲ ಈ ಆಚಾರ್ಯ ನಿಮಗೇನಾದ್ರೂ ಪರಿಚಯ, ನಮಗಂತರೂ ಪರಿಚಯ ಇಲ್ಲ, ನಿಮಗಾದ್ರೂ ಪರಿಚಯ ಇದ್ದಾರ ಅಂತ ಕೇಳಿದ್ರೆ ಮಧ್ವಾಚಾರ್ಯರು ಅವರನ್ನ ಕೈ ಹಿಡಿದು ತೋರಿಸಿ ಹಿಡಿದ್ರಂತೆ, ಇವರು ಬೇರೆ ಯಾರು ಅಲ್ಲ, ಶುಕಾಚಾರ್ಯರು ನಿತ್ಯ ನಮ್ಮಲ್ಲಿ ಪಾಠಕ್ಕೆ ಬರ್ತಾ ಇದ್ದಾರೆ ಅಂತ ತೋರಿಸಿದ್ರಂತೆ. ಬೇರೆ ಯಾರು ಬರ್ತಿದ್ದದ್ದಲ್ಲ, ಸಾಕ್ಷಾತ್ ಭಾಗವತವನ್ನ ಉಪದೇಶ ಮಾಡಿರುವಂತಹ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಭಾಗವತ ಉಪದೇಶ ಮಾಡಿ ಕೊಟ್ಟು ಕಳಿಸಿದ ಮೇಲೆ ಕಲಿಯುಗದಲ್ಲಿ ಶ್ರೀನಿವಾಸನ ಕಲ್ಯಾಣ ಆಗಬೇಕು ಅಂತ ತಿಳ್ಕೊಂಡು ಪದ್ಮ ಸರೋವರದಲ್ಲಿ ಮನೆ ಮಾಡಿಕೊಂಡು ಇದ್ದವರು ಹಾಗೆ ಇದ್ರಂತೆ. ಯಾಕೆ ಅಂದ್ರೆ ಮುಂದೆ ಕಲಿಯುಗದಲ್ಲಿ ಆಚಾರ್ಯ ಅವತಾರ ಆದಾಗ ಅವರ ಬಾಯಿಂದ ಇಷ್ಟು ಪಾಠವನ್ನ ಕೇಳೋಣ ಅನ್ನೋದಕ್ಕೆ ಪದ್ಮ ಸರೋವರದ ಹತ್ರ ಮನೆ ಮಾಡಿಕೊಂಡಿದ್ದು. ಇವತ್ತು ಆಚಾರ್ಯರು ತಿರುಪತಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿದಾಗ ಶುಕಾಚಾರ್ಯರು ನಿತ್ಯ ಪ್ರವಚನಕ್ಕೆ ಬರಬೇಕಂತ. ಅಲ್ಲಿದ್ದ ಜನ ಆಶ್ಚರ್ಯಚಕಿತರು, ಶಿಷ್ಯರಿಗೆ ಪರಮಾಶ್ಚರ್ಯ. ಶೇಷದೇವರು ಬಂದಿದ್ರು ಪಾಠಕ್ಕೆ ಅಂತ ಕೇಳಿದ್ವಿ, ಇವತ್ತು ರುದ್ರದೇವರು ಬಂದಿದ್ದನ್ನು, ಶುಕಾಚಾರ್ಯರು ಬಂದಿದ್ದನ್ನು ನೋಡ್ತಾ ಇದ್ದೇವೆ ಕಣ್ಣಾರೆ. ಏನ್ ನಮ್ಮ ಭಾಗ್ಯ. ಹಾಗಾದರೆ ಕಿಂಕರಾಹ ಶಂಕರಾಧ್ಯಾಹ ಎಲ್ಲರೂ ಆಚಾರ್ಯರ ದಾಸರು, ಆಚಾರ್ಯರ ಕಡೆಗೆ ಪಾಠಕ್ಕೆ ಬರಬೇಕು, ಪಾಠವನ್ನು ಕೇಳಬೇಕು. ಇದು ತಿರುಪತಿಯಲ್ಲಿ ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಕುಳಿತಾಗ ಶುಕಾಚಾರ್ಯರು ನಿತ್ಯದಲ್ಲಿ ಶ್ರವಣವನ್ನ ಮಾಡಲಿಕ್ಕೆ ಬರ್ತಿದ್ರು ಎಂಬ ಅಪೂರ್ವವಾದ ಘಟನೆಯನ್ನ ವಿಜೇಂದ್ರ ಸ್ವಾಮಿಗಳು ಮಧ್ವಾಧ್ವ ಕಂಟಕೋದ್ಧಾರ ಎಂಬ ಗ್ರಂಥದಲ್ಲಿ ಬ್ರಹ್ಮ ಪುರಾಣದ ವಾಕ್ಯವನ್ನ ಉದಾಹರಣೆ ಮಾಡುತ್ತಾರೆ. ಇದನ್ನು ಹೇಳಿದ್ದು ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಹೇಳಿದ್ದನ್ನೇ ವಿಜೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದು ವೆಂಕಟೇಶ ಕಲ್ಯಾಣ ಅಂದ್ರೆ ವೆಂಕಟೇಶ ಮಹಾತ್ಮೆಗಳು 16 ಪುರಾಣಗಳಲ್ಲಿ ಬಂದಿದೆ. 18 ಪುರಾಣಗಳಲ್ಲಿ 16 ಪುರಾಣಗಳಲ್ಲಿ ಬಂದಿದೆ. ಅದರಲ್ಲಿ ಬ್ರಹ್ಮ ಪುರಾಣದಲ್ಲಿ ಬಂದ ವೆಂಕಟೇಶ ಮಹಾತ್ಮೆಯಲ್ಲಿ ಈ ಘಟನೆ ಬಂದಿದೆ ಅಂತ ವಿಜೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ನಾವು ವಿಜೇಂದ್ರ ಸ್ವಾಮಿಗಳಿಗೆ ಜನ್ಮ ಮುಗಿಯೋವರೆಗೂ ಋಣಿಗಳಾಗಿರ್ಬೇಕು. ಜನ್ಮ ಮುಗಿಯೋವರೆಗೂ ಋಣಿಗಳು. ಯಾಕೆ ಅಂದ್ರೆ ಹೇಗೆ ನಾರಾಯಣ ಪಂಡಿತಾಚಾರ್ಯ ನಮಗೆ ಅಪೂರ್ವವಾದ ಘಟನೆಗಳನ್ನು ತಿಳಿಸಿಕೊಟ್ಟಿದ್ದಾರೋ ಹಾಗೆ ವಿಜೇಂದ್ರ ಸ್ವಾಮಿಗಳೂ ಕೂಡ ನಮಗೆ ಮಧ್ವಾಚಾರ್ಯರ ವಿಷಯದಲ್ಲಿ ಒಂದು ಅಪೂರ್ವ ಚಿಂತನೆಯನ್ನು ತಂದುಕೊಟ್ಟು. ಹೀಗಾಗಿ ನಾವು ವಿಜೇಂದ್ರ ಸ್ವಾಮಿಗಳಿಗೆ ಯಾವತ್ತಿದ್ರೂ ಚಿರಋಣಿಗಳೇ. ನಮಗೆ ಅವರ ಅನುಗ್ರಹ ಮಾಡದೇ ಹೋಗಿದ್ರೆ ತಿರುಪತಿಯಲ್ಲಿ ಆಚಾರ್ಯ ಚಾತುರ್ಮಾಸ್ಯಕ್ಕೆ ಕೂತಿದ್ದು ಹೇಗೆ ಗೊತ್ತಾಗಬೇಕಾಗ್ತಿತ್ತು? ಮಧ್ವ ವಿಜಯದಲ್ಲಿ ಇಲ್ಲ, ಉಲ್ಲೇಖ ಇಲ್ಲ. ಕೆಲವರಿಗೆ ಸಂಶಯ, ಮಧ್ವ ವಿಜಯದಲ್ಲಿ ಇಲ್ಲವಾದ್ರಿಂದ ಮಧ್ವಾಚಾರ್ಯ ತಿರುಪತಿಗೆ ಹೋಗೇ ಇಲ್ಲ ಅಂತ ಕೆಲವರಲ್ಲಿ ಹೀಗೆ ಮಾತಾಡಿದ್ದಾರೆ. ಹಾಗೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಧ್ವಾಚಾರ್ಯರು ಅವಶ್ಯ ತಿರುಪತಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ದಾರೆ. ಇದು ಒಂದು ಚರಿತ್ರೆ. ಇನ್ನು ಮುಗಿದ ಮೇಲೆ ಇನ್ನ ಮತ್ತೊಂದು ಮಹಿಮೆ ಆಚಾರ್ಯರದು. ಇವತ್ತು ಈ 16 ಸರ್ಗ ಪೂರ್ಣ ಬರೇ ಇವುಗಳೇ, ಗ್ರಂಥಗಿಂತ ಯಾವುದಿಲ್ಲ. ಯಾಕಂದ್ರೆ ಕೇಳಿ ಸಾಕಾಗಿ ಅದನ್ನು ಗೊತ್ತಾಗಿದೆ ಅವರಿಗೂ. ನಾರಾಯಣ ಪಂಡಿತಾಚಾರ್ಯ ಬರೇ ಗ್ರಂಥವಾದ, ಆ ಸಾಂಖ್ಯ ಮತ, ಈ ಚಾರ್ವಾಕ ಮತ, ಈ ತಾರ್ಕಿಕ ಮತ. 15ನೇ ಸರ್ಗ ಮುಗಿಯುವಂತಾಗಿತ್ತು. ನೋಡ್ಲಿಕ್ಕತ್ತಾರ ಅವರು ಜನ ಇವತ್ತು ಮುಗೀತದ, ನಾಳೆ ಮುಗೀತದ, ನಾಡ್ದು ಮುಗೀತದ ಅಂತ ಅದಕ್ಕೆ ಮುಗಿಸೇ ಬಿಟ್ಟೆ ಬೇಡ ಅಂತೇಳಿ. ಕೊನೆಗೀಗೇನು ಮಧ್ವಾಚಾರ್ಯರ ಚರಿತ್ರೆಗಳು ದೇಹ ಬಲವನ್ನ ತೋರಿಸ್ತಾರೆ. ಈಗ ಒಂದು ಬಂಡೆಗಲ್ಲನ್ನ ಎತ್ತಿಟ್ಟು ತೋರಿಸಿದ್ರು, ಇನ್ನೊಂದು ಹೊಸ ಚರಿತ್ರೆಯನ್ನು ಪ್ರಾರಂಭ ಮಾಡುತ್ತಾರೆ. 25ನೇ ಶ್ಲೋಕ. ಸಂಪ್ರಾಪ್ತಂ ಸಹಸಹಜೇನ ಗಂಡವಾಟಂ ಸ್ವೋಜಸ್ಸಂ ಪ್ರಕಟನ ಆದಿಶದ್ವಿಶಂಕಂ ಶುಶ್ರೂಷಾಮಯಮುಚಿತೋ ವಿಧಾತುಮೀಶತ್ ಲೋಕಾನಾಮಿತಿ ವಚಸಾ ಪರೀಕ್ಷಕಾಣಾಂ. ಒಂದು ಸಭೆಯಲ್ಲಿ ಆಚಾರ್ಯರು ಕುಳಿತಿದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ. ಸನ್ಯಾಸ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡುವ ಆಚಾರ್ಯರು ಸಭೆಯಲ್ಲಿ ಕುಳಿತುಕೊಂಡು ಪಾಠ ಹೇಳ್ತಾ ಇದ್ರೆ ದೊಡ್ಡ ಗುಂಪು
ನೀವೆಲ್ಲ ಹೇಗೆ ಸೇರಿದ್ದೀರಲ್ಲ, ಇದಕ್ಕೂ ಜಾಸ್ತಿ ಜನ ಅಲ್ಲಿ ಮಧ್ವಾಚಾರ್ಯರ ಪಾಠಕ್ಕೆ ಸೇರಿದ್ದಾಗ ಮಧ್ವಾಚಾರ್ಯರು ಪಾಠ ಹೇಳ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಗಲಾಟೆ ಶುರುವಾಯಿತು. ಏನದು ಗಲಾಟೆ ಅಂತ ಹಿಂಗೆ ನೋಡಿದ್ರು, ಒಂದಿಬ್ಬರು ಜಟ್ಟಿಗಳು, ಬ್ರಾಹ್ಮಣ ಜಟ್ಟಿಗಳು, ಬೇರೆ ಜಟ್ಟಿಗಳಲ್ಲ, ಬ್ರಾಹ್ಮಣ ಜಟ್ಟಿಗಳು, ದಿವಸ ಚಂದಾಗಿ ಉಂಡುಂಡುಂಡುಂಡು ಅವೇನು ಮಾಂಸಖಂಡಗಳು, ಅಬಾಬಾಬಾಬಾಬಾಬಾಬಾ, ನೋಡಿದರೆ ಹೆದರ್ಕೋಬೇಕು ಅಂಥವರು ಬಂದಿದ್ದಾರೆ. ಅಲ್ಲಿ ಊರಿನಲ್ಲಿ ಇದ್ದ ಜನ ಎಲ್ಲ ಕರ್ಕೊಂಡ್ಬಂದ್ರು. ಯಾವ ಊರಿನಲ್ಲಿ ಆಚಾರ ಕೂತಿದ್ರು ಅಲ್ಲಿ ಜನ ಎಲ್ಲ ಕರ್ಕೊಂಡ್ಬಂದ್ರು. ಸ್ವಾಮಿ ಮಧ್ವಾಚಾರ್ಯರೇ, ಏನಿಲ್ಲ, ನಿಮ್ಮ ಸೇವೆ ಮಾಡಬೇಕು ಅಂತ ಇವ್ರನ್ನ ಕರ್ಕೊಂಡ್ಬಂದಿದ್ದೇವೆ ಅಂದ್ರು. ಇವ್ರನ್ನ ನನ್ನ ಸೇವಕ್ಕ ಎದಕ್ಕಂದ್ರು? ಇವ್ರು ನೋಡಿದ್ರೆ ಸೇವಾ ಮಾಡುವಂಗೇನು ಕಾಣಿಸೋದಿಲ್ಲ, ಇವ್ರೇನೋ ಬೇರೆ ಮಾಡೋ ಹಂಗ ಕಾಣಿಸ್ತಾರೆ. ಚಲೋ ಜಟ್ಟಿಗಳ್ರಿ ಅವ್ರು. ಸಂಪ್ರಾಪ್ತಂ ಸಹ ಸಹಜೇನ ಗಂಡವಾಟಂ, ಅಣ್ಣ ತಮ್ಮ ಇಬ್ರು. ಅವ ಗಂಡವಾಟ ಅಂತ ಅವನ ಹೆಸರಂತೆ. ಅವ ಗಂಡವಾಟ ಅಂತ ಇಂಗ್ಲಿಷ್, ಇದು ಸಂಸ್ಕೃತ ಹೆಸರು. ತುಳು ಒಳಗೆ ಏನ್ ಹೆಸರಿತ್ತು ಅಂತ ನಾರಾಯಣ ಪಂಡಿತಾಚಾರ್ಯ ಬರೆದಾರೆ. ಗಂಡವಾಟಸ್ಯ ಕೋಡಿಂಜಾಡಿ ಇತ್ಯಪಭ್ರಷ್ಟ ಭಾಷಾ. ಅವನ ಹೆಸರೇನು? ಕೋಡಿಂಜಾಡಿ ಅಂತ ಅವನ ಹೆಸರಂತ. ಏನು ಕೋಡಿಂಜಾಡಿಯೋ, ನಮಗೆ ಅನ್ಲಿಕ್ಕೂ ಬರೋದಿಲ್ರಿ ಆ ಶಬ್ದಗಳು. ಸುದೈವಕ್ಕೆ ಮಧ್ವಾಚಾರ್ಯ ಸಂಸ್ಕೃತದಾಗ ಬರೆದು ಹೋದ್ರೆ ಎಲ್ಲ ಗ್ರಂಥ ಪುಣ್ಯ ಕಟ್ಕೊಂಡ್ರು. ತುಳು ಒಳಗೆ ಏನ್ರ ಬರೆದು ಬಿಟ್ಟಿದ್ರೆ ಇಟ್ಟು ಭಜೀತಿ ಆಗ್ತಿತ್ತು ಹೇಳ್ತೀನಿ. ನಮ್ದು ಮೊದಲು ತುಳು ಕಲಿಯಕ್ಕೆ ಒಂದು 8 ವರ್ಷ ಹೋಗ್ಬಿಡ್ತಿತ್ತು ನಮ್ದು. ಕೋಡಿಂಬಾಡಿ, ಕೋಡಿಂಜಾಡಿ ಅಂತ ಇವತ್ತು ಕರೀತಾರೆ. ಆ ಕೋಡಿಂಜಾಡಿ ಎನ್ನುವಂತಹ ಮಲ್ಲ ತಾನು ಬರುವಾಗ ತನ್ನ ಅಣ್ಣನ ಕರ್ಕೊಂಡ್ ಬಂದಿದ್ದಂತ. ಇದ್ದ ಜನ ಎಲ್ಲ ಹೇಳಿದ್ರು, ಸ್ವಾಮಿ ಮತ್ತೆ ನಿಮ್ ಸೇವೆ ಮಾಡಬೇಕು, ನೀವೇನೋ ಭಾರಿ ಎಲ್ಲ ನಿಮ್ಮ ದೇಹದ ಪರಾಕ್ರಮವನ್ನು ತೋರಿಸ್ತಿರ್ತೀರಂತೆ, ನಮ್ಮ ಇವರಿಗೂ ಒಂಚೂರು ಅವಕಾಶ ಕೊಟ್ರೆ ತೋರಿಸ್ತಾರೆ, ಅವರು ಒಂದ್ ಸ್ವಲ್ಪ ಸೇವೆ ಮಾಡ್ತಾರೆ. ಮಧ್ವಾಚಾರ್ಯರು ಅವ್ರನ್ನ ನೋಡಿ ಎಲ್ಲೋ ಹೆದರ್ಕೊಂಡ್ಬಿಡ್ತಾರೇನೋ ಅಂತಂದ್ರೆ ಆ ಕ್ಷಣಕ್ಕೆ ಆ ನಿಷದ್ವಿಶಂಕಂ, ಒಂದು ಕ್ಷಣ ಹಿಂದೆ ಮುಂದೆ ಹಿಚ್ಕಾಯಿಸದೆ, ಏನು ಸೇವೆ ಮಾಡಬೇಕಾ ಮಾಡ್ರಿ, ಪೂರ್ವ ತಯಾರಿ ಇಲ್ಲ, ಏನೂ ಇಲ್ಲ. ಆಗ್ಲಿ, ಏನ್ ಮಾಡ್ತೀರಿ ಮಾಡ್ರಿ, ಸೇವೆ ಮಾಡ್ರಿ, ನೀವೇನ್ ಮಾಡ್ತೀರಿ ಸೇವೆ ಮಾಡ್ರಿ ಅಂದ್ರು. ಅವರು ಒಂದೇ ಮಾತು ಹೇಳಿದರು, ನಿಮ್ ಬಲ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೇವೆ. ಹೌದಾ? ಆದರೆ ನಾವು ಸನ್ಯಾಸಿಗಳಲ್ವಾ, ಸನ್ಯಾಸಿಗಳು ಹಂಗೆಲ್ಲ ಬಲ ಪರೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಅವರ ದೇಹ, ಅವರು ಸನ್ಯಾಸ ಧರ್ಮಕ್ಕೆ ತಕ್ಕದಾದ ದೇಹ ಇರಬೇಕು. 4ನೇ ಸರ್ಗದಲ್ಲಿ ಹೇಳುವಾಗ ಭವೇದತೋ ನಾಸ್ಮಿಚ ದಂಡಧಾರಕ, ನಾನು ಕೈಯಲ್ಲಿ ದಂಡ ಹಿಡಿಯೋದಿಲ್ಲ, ಬಲವನ್ನು ತೋರಿಸೋದಿಲ್ಲ, ಪರಾಕ್ರಮ ತೋರಿಸೋದಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮೇಲೆ ಬಿದ್ದು ನಾನು ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಸನ್ಯಾಸಿ ಆದ್ರಿಂದ ಹೀಗೆ ಇರ್ತೀನಿ, ನಿಮಗೇನಾದ್ರೂ ಮಾಡೋದಿದ್ರೆ ನೀವೇ ನನ್ನ ಮೇಲೆ ಪ್ರಯೋಗವನ್ನ ಮಾಡಬಹುದು, ಬಲ ಪ್ರಯೋಗವನ್ನ ಅಂತ ಹೇಳ್ಬಿಟ್ಟು. ಇವ್ರಿಗೆ ಅಷ್ಟೇ ಬೇಕಾಗಿತ್ತು. ಅವರು ಬಂದವರಿಗೆ ಆಶ್ಚರ್ಯದ ಜೊತೆಗೆ ಪರಮಾಶ್ಚರ್ಯ. ಮೊದಲನೇದ್ದು ಒಪ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡಿದ್ರು. ನಮ್ಮನ್ನು ನೋಡಿದ ಕೂಡಲೇ ಹೆದರ್ಕೊಂಡು ಮಧ್ವಾಚಾರ್ಯರು ನೀವ ಚಲೋ ಇದ್ದೀರಿ, ಹೋಗಿ ಬರ್ರಿ ಮಂತ್ರಾಕ್ಷತೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು. ಮಂತ್ರಾಕ್ಷತೆ ಕೊಡ್ಲಿಲ್ಲ. ಎರಡನೇದ್ದು ಆಯ್ತು ಅಂತ ತಿಳ್ಕೊಂಡು ಹೇಳಿ ಶಾಟಿನ ತೆಳಗಿಟ್ಟು ಸೊಂಟ ಕಟ್ಕೊಂಡು ಬರ್ತಾರಂತ ನೋಡಿದ್ರೆ ಅದೂ ಇಲ್ಲ. ಕೂತತ್ರೇನೆ ನೀವೇನ್ ಮಾಡ್ಬೇಕು ಮಾಡ್ರಿ, ನಾವು ಮಾತ್ರ ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ರಲ್ಲ. ಇದು ಎಂಥ ಆಶ್ಚರ್ಯ. ಸಂಪ್ರಾಪ್ತಂ ಸಹ ಸಹಜೇನ ಗಂಡವಾಟಂ ಸ್ವೋಜಸ್ಸಂ ಪ್ರಕಟನ ಆದಿಶದ್ವಿಶಂಕಂ ಶುಶ್ರೂಷಾಮಯಮುಚಿತೋ ವಿಧಾತುಮೀಶತ್ ಲೋಕಾನಾಮಿತಿ ವಚಸಾ ಪರೀಕ್ಷಕಾಣಾಂ. ಪರೀಕ್ಷೆ ಮಾಡಲಿಕ್ಕೆ ಬಂದಿರುವಂತಹ ಜನರಿಗೆ ಆಗಲಿ, ನೀವು ಮಾಡಬಹುದು ಅಂತ ಹೇಳಿದರು. ಅದರಲ್ಲಿ ಆ ಗಂಡವಾಟನ ಪರಿಚಯ ಮಾಡಿಸ್ತಾ ಇದ್ದಾರೆ. 26ನೇ ಶ್ಲೋಕದಲ್ಲಿ ಅವನ ಬಲ ಎಷ್ಟಿದೆ ಅಂತ ಹೇಳ್ತಾರೆ. ನೋಡ್ರಿ ಅವನ ಬಲ ಹೆಂಗದ. ಮೊದಲನೇದು, ಅವ ಬಂದವ ಹೆಂಗಿದ್ದಾನಂತ ಗೊತ್ತಾದ್ಮೇಲೆ ಅವನನ್ನ ಸೋಲಿಸಿದ ಆಚಾರ್ಯ ಪರಾಕ್ರಮ ಎಂತಹದ್ದು ಅಂತ ಗೊತ್ತಾಗ್ತಿರ್ತದೆ. ಶ್ರೀಕಾಂತೇಶ್ವರ ಸದನೇನ ಯತ್ಕಿಲೈಕೋ ಯಸ್ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ ಆಹತ್ಯ ಗುರುಗದಯೈವ ನಾರಿಕೇಲಾತ್ ಯೋ ಲೇಭೆ ತರಲತರಾತ್ ಫಲಾನಿ ಕಾಮಂ. ಎರಡು ಕಾರಣವನ್ನು, ಎರಡು ಅವನ ಸಾಮರ್ಥ್ಯವನ್ನು ಹೇಳ್ತಾರೆ. ಮೊದಲನೆಯದ್ದು ಕಾಂತಾವರ ಅಂತ ಒಂದು ಊರು. ಕಾಂತಾವರ ಅಂತ ಒಂದು ಊರು, ಆ ಅಲ್ಲೇ ತುಳುನಾಡಿನಲ್ಲಿರುವಂತಹ ಊರು. ಕಾಂತಾವರದಲ್ಲಿ ಒಂದು ದೇವಸ್ಥಾನ, ದೇವರ ಮಠ, ಗುಡಿ, ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಂದು ನಿಚ್ಚಣಿಕೆ ಇಡಬೇಕಾಗಿತ್ತಂತೆ. ತಂದು ಎಲ್ಲಿಂದೋ ತಂದಿಡಬೇಕಾಗಿತ್ತು, ಅಥವಾ ಅಲ್ಲಿಂದ ಒಯ್ಯಬೇಕಾಗಿತ್ತು, ಅಥವಾ ಒಂದು ಧ್ವಜ
ಇಲ್ಲ, ಧ್ವಜಸ್ತಂಭವನ್ನ ತರಬೇಕಾಗಿತ್ತು. ಎಲ್ಲಿಗೆ? ಆ ಗುಡಿಗೆ. ಬೇರೆ ಕಡೆಯಿಂದ ಇರುವ ಒಂದು ಧ್ವಜಸ್ತಂಭವನ್ನ ತಂದಿಡಬೇಕಾಗಿತ್ತು. ಆ ಧ್ವಜಸ್ತಂಭವನ್ನ ಎಷ್ಟು ಜನ ಸೇರಿ ಎತ್ತಿದ್ರು ಅಂತ ಕೇಳಿದ್ರೆ, ಎಸ್ತ್ರಿಂಶನ್ ನರವರ ನೀತ ಕೇತು ಎಷ್ಟಿಂ, 30 ಜನ ಸೇರಿ ಎತ್ತುವ ಒಂದು ಧ್ವಜಸ್ತಂಭ. ಎಷ್ಟಿರ್ಬೇಕು ನೀವೇ ಅರ್ಥ ಮಾಡ್ಕೊಳ್ರಿ. 30 ಜನ ಆ ಧ್ವಜಸ್ತಂಭವನ್ನ ಎತ್ತಬೇಕು ಅಂತಿದ್ರೆ ಸರಿಸ್ಬಿಟ್ನಂತೆ. ಯಾರು? ಈ ಕೋಡಿಂಜಾಡಿ ಸರಿಸ್ಬಿಟ್ಟ. ಸರ್ರಿ ಎಂದ. ಮತ್ತೇನು? ತಾನು ಒಬ್ಬನೇ ಎತ್ಕೊಂಡ್ಬಿಟ್ನಂತೆ. 30 ಮಂದಿ ಎತ್ತಬೇಕಾಗಿರುವ ಧ್ವಜಸ್ತಂಭವನ್ನ ತಾನೊಬ್ಬನೇ ಭುಜದ ಮೇಲೆ ಇಟ್ಟುಕೊಂಡು ತಂದು ಎಲ್ಲಿ ಧ್ವಜಸ್ತಂಭವನ್ನು ನೆಡಬೇಕಾಗಿತ್ತೋ ಅಲ್ಲಿ ಇಟ್ಟುಬಿಟ್ಟಿದ್ದಂತ. ಅವನ ಶಕ್ತಿ ಎಂತಹದ್ದು ಅಂತ ಅರ್ಥ ಮಾಡ್ಕೊಳ್ರಿ. ನಮ್ಮ 5 ಕಿಲೋ ಅಕ್ಕಿ ಒಂದ ಪಾಕೆಟ್ನಾಗ ಕೊಡ್ಲಿಕ್ಕೆ ಹೋದ್ರೆ 3 ಕಿಲೋ ಒಂದು ಮಾಡು, 2 ಕಿಲೋ ಒಂದು ಮಾಡು ಅಂತ ಹೇಳ್ತೀವಿ ನಾವು. ಹಂಗೆಲ್ಲ ಮಾಡಬಾರ್ದು. ಯಾಕಂದ್ರೆ ಡಾಕ್ಟರ್ ಹೇಳ್ಯಾರ, ಭಾಳ ಜೋರು ಎತ್ತಲಿಕ್ಕೆ ಹೋಗ್ಬೇಡ್ರಿ, ನಿಮ್ದು L5 L6 ಎಲ್ಲರ ಸರಿದು ಬಿಟ್ರೆ ಕಷ್ಟ. ಒಂದು ಸರಿತು ಅಂದ್ರೆ ಆಮೇಲೆ ನೀವು ಸರ್ಕೊಂಡೇ ಅಡ್ಡಿಡಬೇಕಾಗ್ತದೆ. ಅದಕ್ಕೆ ಬೇಡ ಅಂತ ಹೇಳ್ಯಾರ. ಅದಕ್ಕೆ ಈ ಕೈಯಾಗ 3 ಕಿಲೋ, ಈ ಕೈಯಾಗ 2 ಕಿಲೋ ಹಿಂಗೆ ಹಿಡ್ಕೊಂಡು ನಾವು ಮನೆಗೆ ಬಂದು ಇಟ್ಟು 3-4 ನಿಮಿಷ ಫ್ಯಾನ್ ಬಿಡಕ್ ಮೊದಲು ಎಷ್ಟು ಭಾರ ಹೊತ್ಕೊಂಡ್ಬರ್ಬೇಕಾಯ್ತು. ಹೆಂಡತಿಗೆ ಹೇಳ್ತಾರೆ, ಎಷ್ಟು? 5 ಕಿಲೋ. ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ಮಾಸುದೇವ ನಾರಾಯಣ. ಅದಕ್ಕೆ 30 ಮಂದಿ ಎತ್ತಬೇಕಾಗಿರುವಂತಹ ಒಂದೇ ಧ್ವಜಸ್ತಂಭವನ್ನ ಎತ್ತುಕೊಂಡು ಬಂದಿದ್ದಲ್ಲ, ಇದವರ ಸಾಮರ್ಥ್ಯ ಅಲ್ವಾ? ಶ್ರೀಕಾಂತೇಶ್ವರ ಸದನೆ ನಯತ್ಕಿಲೈಕೋ ಯಸ್ತ್ರಿಂಶನ್ ನರವರ ನೀತ ಕೇತು ಎಷ್ಟಿಂ ಆಹತ್ಯ ಗುರುಗದಯೈವ ನಾರಿಕೇಲಾತ್ ಯೋಲೇಭೇ ತರಳ ತರಾತ್ ಫಲಾನಿ ಕಾಮಂ. ಇನ್ನೊಂದು ಏನು ಅಂದ್ರೆ, ಒಂದು ದೊಡ್ಡ ತೆಂಗಿನ ಮರ. ಆ ದೊಡ್ಡ ತೆಂಗಿನ ಮರದಲ್ಲಿ ಎಳ್ನೀರು ಮೇಲಿತ್ತು, ನೀರೆಲ್ಲ. ಅದು ಕೆಲವರೆಲ್ಲ ಜೊತೆಗಿದ್ದವರೇ ಕೋಡಿಂಜಾಡಿ, ಅವ್ರು ನೀರು ಮ್ಯಾಲ ವಾಪಸ್ ತೆಗೆದು ಕೊಡ್ತೀವಿ, ನಮಗ ನೀರು ಕುಡಿಬೇಕು ಅನ್ಸೇದ ಹಿಂಗ ಅಂದ. ಒಂದೊಂದು ಗದಾ ಇತ್ತಂತ, ಒಂದು ಗದಾ ಮಾಡಿಸ್ಕೊಂಡಿದ್ದಂತವ. ಗದಾ ತಗೊಂಡು ಒಂದೇ ತೆಂಗಿನ ಗಿಡಕ್ಕೆ ಹೊಡೆದಂತವ. ಹೊಡೆದ್ರೆ ಗಿಡದಾಗಿದ್ದ ತೆಂಗಿನಕಾಯಿ ಎಲ್ಲ ದುಬು 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 ತೆಳಗ್ ಬಿದ್ದುಬಿಟ್ಟು ಅಂತ. ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಪ್ರಯತ್ನ ಮಾಡಬೇಡ್ರಿ, ವಿಚಾರ ಮಾಡ್ರಿ. ಇಲ್ಲ ಮತ್ತೆ ಮಧ್ವಾಚಾರ್ಯರ ಎದುರಿನಲ್ಲಿ ಒಬ್ಬ ಜಟ್ಟಿ ನಿಂತಿದ್ದಂತೆ ಅಂಥೇಳಿ ಮನೆಗೆ ಹೋಗಿ ತೆಂಗಿನ ಗಿಡದನ್ನ ಹಿಂಗ್ ಅಳ್ಳಾಡಿಸಿ ಏನೂ ಬೀಳಲಾರ್ದ ಕೊನೆಗೆ ಕಸ ಎಲ್ಲ ತಲೆ ಮೇಲೆ ಬಿದ್ದು, ತೆಂಗಿನ ಗಿಡದ್ದು ತಲೆ ಮೇಲೆ ಕಸ ಎಲ್ಲ ಬಿದ್ದು ಕೊನೆಗೆ ಹೆಂಡತಿ ಕಡೆ ಬೈಸ್ಕೊಂಡು, ನಿಮ್ಗೆ ಯಾಕೆ ಬೇಕಾಗಿತ್ತು? ಮಧ್ವಾಚಾರ್ಯ ಎದುರಿಗೆ ಜಟ್ಟಿ ಕೂತ್ರಿ, ನೀವು ಕಪಿಲಾಚಾರ್ಯ ಎದುರಿಗೆ ಕೂತ್ರಿ ಅಂತ ಇಂಥವೆಲ್ಲ ಹುಚ್ಚುಚ್ಚಾರ ಮಾಡ್ತೀರಾ? ಇನ್ಮೇಲೆ ಪ್ರವಚನಕ್ಕೆ ಹೋಗಿ ಹುಷಾರ್ ಅಂತ ತಿಳ್ಕೊಂಡು ಯಾಕೆ ಬೇಕಪ್ಪ ಇದೆಲ್ಲ ನಮಗ? ಅಲ್ಲ ನೋಡ್ರಿ, 2 ಘಟನೆಯನ್ನ ಹೇಳಿ ಅವನ ಬಲವನ್ನ, ಅಂದ್ರೆ ಇದು ಒಂದು 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 ಪ್ರತಿಪಾದನಾ ಕ್ರಮ. ಇದೊಂದು ಶೈಲಿ. ಮೊದಲು ಏನ್ ಮಾಡಿದ್ರು ಪಂಡಿತಾಚಾರ್ಯರು, ಮಧ್ವಾಚಾರ್ಯದಲ್ಲಿ ಅಣ್ಣ ತಮ್ಮಂದ್ರಿಬ್ರು ಬಂದ್ಬಿಟ್ರು ಅಂತ ತಿಳಿಸ್ಬಿಟ್ರು. ಹೇಗಿದ್ದ ಅವನು ಅಂತ ಆಮೇಲೆ ಹೇಳ್ತಾ ಇದ್ದಾರೆ. ಮೊದಲು ಹೇಳಲಿಲ್ಲ, ಬಂದವನು ಹೇಗಿದ್ದ ಅಂತ ಹೇಳಿ. ಯಾಕೆ ಅಂದ್ರೆ ಅವನ ಸ್ವರೂಪವೇ ನಮಗೆ ಪರಿಚಯ ಇಲ್ಲ. ಅವನ ಸ್ವರೂಪ ಅಜ್ಞಾತವಾಗಿದೆ. ಅಜ್ಞಾತ ಸ್ವರೂಪ ಇದ್ರೂ ಕೂಡ ಅಂಥವರನ್ನ ಮಧ್ವಾಚಾರ್ಯರು ಕ್ಷಣ ಮಾತ್ರ ವಿಚಾರ ಮಾಡದೆ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಆಚಾರ್ಯರು ಅಜ್ಞಾತವಾದ ಎಲ್ಲ ಭಯಗಳನ್ನ ಎದುರಿಸಲಿಕ್ಕೆ ಸಮರ್ಥರಾಗಿದ್ದಾರೆ ಅಂತ ತಿಳಿಸಿಕೊಟ್ರು. ಈಗ ಒಂದು ವೇಳೆ ಇದನ್ನು ಮೊದಲು ಹೇಳಿದ್ರು ಅಂತ ಇಟ್ಕೊಳ್ರಿ, ಅವನ ಬಲವನ್ನ ಹೇಳಿ ಆಮೇಲೆ ಆಚಾರ್ಯ ಒಪ್ಪಿಕೊಂಡ್ರು ಅಂತ ಹೇಳಿದ್ರೆ ಜ್ಞಾತ ಬಲ ಆಗ್ತಿತ್ತು. ನಾರಾಯಣ ಪಂಡಿತಾಚಾರ್ಯ ಆಲೋಚನೆ ಮಾಡಿದ್ರು, ಮಧ್ವಾಚಾರ್ಯರಿಗೆ ನಮಗೆ ಗೊತ್ತಾಗ್ಲಿ, ಅವರಿಗೆ ಬೇಡ, ನಮಗೆ ಅಜ್ಞಾತ ಬಲ. ಮಧ್ವಾಚಾರ್ಯರಿಗೆ ಅವರ ಸಾಮರ್ಥ್ಯ ಏನಿತ್ತು ಅಂತ ಗೊತ್ತೇ ಇರಲಿಲ್ಲ. ಹಾಗಿದ್ರು ಒಪ್ಪಿಕೊಂಡ್ಬಿಟ್ರು ಅಂದ್ರೆ ನಮ್ಮ ಆಚಾರ್ಯರು ಯಾವುದಕ್ಕೂ ಅಂಜವರಲ್ಲ, ಕ್ಯಾಲ್ಕುಲೇಟೆಡ್ ಅಲ್ಲ. ನಾವೆಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋರು, ಇಷ್ಟಿದ್ರೆ ಇಷ್ಟು, ಇಷ್ಟಿದ್ರೆ ಇಷ್ಟು ಅಂತ. ಹಾಗಿಲ್ವೇ ಇಲ್ಲ, ಹೇಗಿದ್ರು ಸರಿ ರೆಡಿ ಅಂತ ಅನ್ನೋದಕ್ಕೆ. ಅದಕ್ಕೆ ಒಂದು ಪೌಮಾನದ ಮಂತ್ರದಲ್ಲಿ ಒಂದು ಮಂತ್ರ ಹೇಳ್ತಿರ್ತಾರೆ, ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ. ಆ ಮಂತ್ರವನ್ನ ಪಂಡಿತಾಚಾರ್ಯ ಹೀಗೆ ಫಿಟ್ ಮಾಡ್ತಾರೆ. ಯದಂತಿ ಎಚ್ಚ ದೂರಕ್ಕೆ, ಯಾವುದು ಹತ್ರದಲ್ಲಿದೆಯೋ ಯಾವುದು ದೂರದಲ್ಲಿದೆಯೋ ಆ ಎಲ್ಲ ಭಯವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ವಾಯುದೇವರಿಗುಂಟು. ಯದಂತಿ ಸ್ವರೂಪ ಜ್ಞಾತ, ಎದ್ದೂರಕ್ಕೆ ಅಜ್ಞಾತ. ಅಜ್ಞಾತ ಸ್ವರೂಪ ಇದ್ದ ಭಯವನ್ನು ಆಚಾರ್ಯರು ಪರಿಹಾರ ಮಾಡ್ತಾರೆ, ಜ್ಞಾತವಾದ ಸ್ವರೂಪ ಇದ್ದ ಭಯವನ್ನು ಆಚಾರ್ಯರು ಪರಿಹಾರ ಮಾಡ್ತಾರೆ ಅನ್ನೋದಕ್ಕಾಗಿ ಪಂಡಿತಾಚಾರ್ಯರು ಹೇಳುವ ಕ್ರಮದಲ್ಲಿ ಹಿಂದೆ ಮುಂದಾಗಿ ಹೇಳ್ಬಿಟ್ರು. ಪಾಪ
ಈಗ ಏನಾಗ್ತದೆ ಅಂದ್ರೆ ನಮ್ಮ ಮಹಿಮೆಯನ್ನ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವಾಗ ಫಸ್ಟ್ ಅವರ ಮಹಿಮೆ ಏನು ಅಂತ ಗೊತ್ತಿರ್ಬೇಕು ನಮಗೆ. ಇದು ಏನಾಯಿತು ಅಂದ್ರೆ ನಾರಾಯಣ ಪಂಡಿತಾಚಾರ್ಯ ಅವ್ರ ಮಹಿಮೆಯನ್ನು ಹೇಳಿದ್ರಲ್ಲ, ಎದುರಿಗಿದ್ದ ಮಧ್ವಾಚಾರ್ಯ ಎಂಥವ್ರು ಅಂತ ಗೊತ್ತಿರ್ಲಿಲ್ಲ ಆ ಕೊಡಂಜಾಡಿಗೆ. ಯಾಕೆ? ಇವಂದಿದ್ದ 30 ಮಂದಿ ಎತ್ತೋ ಒಂದು ಧ್ವಜಸ್ತಂಭವನ್ನ ತಂದಿಟ್ಟವನ್ ನಾನು, ಗಂಧಮಾದನವನ್ನ ತಂದಿಟ್ಟವನ್ ನಾನು. ಬೇಕಾಗಿತ್ತ ಇದೆಲ್ಲ? ಅವನೊಂದು ಧ್ವಜಸ್ತಂಭ ತಂದಿಟ್ರೆ ಇಲ್ಲಿ ಎದುರಿಗೆ ಕೂತವರು ಗಂಧಮಾದನ ಪರ್ವತವನ್ನ ತಂದಿಟ್ಟವರು. ಯಾಕೆ ಬೇಕಾಗಿತ್ತಪ್ಪ ಇದು? ಇವನು 30 ಮಂದಿ ಶ್ರಮಪಟ್ಟು ತರಬೇಕಾದದ್ದನ್ನ ಇವನು ಶ್ರಮ ವಹಿಸಿ ತಂದಿದ್ದಿದ್ರೆ ಅವರು ಹೂ ಎತ್ತಿಕೊಂಡು ಬಂದಂತೆ ಬಂದಿದ್ರಂತೆ. ಅವರು ಗಂಧಮಾದನ ಗಿರಿಯನ್ನು ಹ್ಯಾಂಗ್ ತಂದಿದ್ರು ಅಂದ್ರೆ, ನಾವು ವಾಕಿಂಗ್ ಹೋದಾಗ ಇನ್ನೊಬ್ಬರ ಮನೆ ಕಾಂಪೌಂಡ್ ನಲ್ಲಿ ಆಗಿರುವ ಹೂಗಳನ್ನ ತೆಗೆದುಕೊಂಡು ಜೋಬಿನಲ್ಲಿ ಇಟ್ಟುಕೊಂಡು ದೇವರ ಮುಂದೆ ಒಪ್ಪಿಸ್ತಿರ್ತೀವಲ್ಲ ಪೂಜೆಗೆ, ಅನಾಯಾಸವಾಗಿ ಹಾಗೆ ತಂದಿರ್ಲಿಲ್ಲ ಅವರು. ಅನಾಯಾಸವಾಗಿ ಸಂಜೀವಿನಗಿರಿಯನ್ನು ತಂದಿದ್ರಲ್ಲ ಗಂಧಮಾದನವನ್ನ. ಅವನ ಮುಂದೆ ಇವನು ಏನಿಲ್ಲ. ನಮ್ಮಲ್ಲಿ ಉತ್ತರ ಕರ್ನಾಟಕದ ಒಂದು ಚಲೋ ಗಾದಿ ಮಾತ್ರಿ, 6 ಹಡದವ್ರ ಮುಂದೆ 3 ಹಡದವ್ರದೇನು ಏನು ಟ್ಯಾಲೆಂಟ್ರಿ ಇದೆಲ್ಲ. ನನಗೆ ಇದು ಒಂದು 10-20 ವರ್ಷ ಅರ್ಥ ಆಮೇಲೆ ಅರ್ಥ ಆಗ್ಲಿಕ್ಕೆ, ಓಹೋ 6 ಹಡದವ್ರ ಮುಂದೆ 3 ಹಡದವರೇನು ಅಂದ್ರೆ ಕೈಮುತ್ತೆ ನ್ಯಾಯ ಅಂತ ತಿಳಿತೀರಿ ನನಗೆ. ಅದಕ್ಕೆ ಗಿರಿ ಹೊತ್ತುಕೊಂಡು ಮುಂದೆ ಗಿರಿ ಹೊತ್ತುಕೊಂಡು ಬಂದವ ಏನ್ ಹೇಳಿರೋಣ ಅಂತ, ಗಿರಿ ಹೊತ್ತುಕೊಂಡು ಬಂದವನ ಮುಂದೆ ತೆಂಗಿನ ಗರಿಯನ್ನು ಹೊತ್ತುಕೊಂಡು ಬಂದವನ್ ಏನಾಗಬೇಕು? ಅವನು ಕೂತ್ಕೊಂಡಿದ್ದ. ಎರಡನೇದ್ದೇನು, ಇವನು ಗದಾ ತಗೊಂಡು ಹೊಡೆದು ಆ ಮರಗಳಲ್ಲಿ ಇರುವಂತಹ ಎಲ್ಲ ಕಾಯನ್ನು ಬೆಳೆಸಿದ್ದ. ಈ ಪುಣ್ಯಾತ್ಮ ಎದುರಿಗೆ ಕೂತವನು ಒಂದು ಜಾಡಿಸಿ ಒದ್ದು ಬೆಳೆಸಿದ್ದ. ಜಾಡಿಸಿ ಒದ್ದು ಬೀಳಿಸಿದ್ದ. ಯಾರನ್ನ? ಹಣ್ಣಲ್ಲ, ಹಣ್ಣು ಹಿಡ್ಕೊಂಡು ದುರ್ಯೋಧನಾದಿಗಳನ್ನ. ಹಣ್ಣಲ್ಲ, ಹಣ್ಣು ಹಿಡ್ಕೊಂಡು ದುರ್ಯೋಧನಾದಿಗಳನ್ನ ಬೀಳಿಸಿದ್ರು ಭೀಮಸೇನ ದೇವರು. ಆಟ ಆಡ್ಲಿಕ್ಕೆ ಹಸ್ತಿನಾಪುರದಲ್ಲಿ ಮಾವಿನ ತೋಪಿಗೆ ಹೋದಾಗ ಭೀಮ ಮುಟ್ಟಾಟಕ್ಕೆ ಬಂದಿದ್ರು. ಇವ ಮೊದಲೇ ದೊಡ್ಡ ಹೈಟು ವೇಟಿ ಒಂದು ಪುಣ್ಯಾತ್ಮಂದು ಬಂದ್ರೆ ದುರ್ಯೋಧನಾದಿಗಳ ಸರಸರ ಅಂತ ಮರ ಏರಿಬಿಟ್ರು. ಹಿಂದಿದ್ದವನಿಗೆ ಮರ ಏರ್ಲಿಕ್ಕೆ ಬರಂಗಿಲ್ಲ ಅಂತ ಗೊತ್ತಿರ್ಲಿಲ್ಲ. ಮೊದಲು ಮರ ಏರಿದ್ದೇ ಹಿಂದಿದ್ದವರು ಅಂತ. ಯಾಕೆ? ಕಪಿ ಆದವರು ಅವ್ರು ಮೊದಲು, ಇವರೆಲ್ಲ ಗೊತ್ತಿರ್ಲಿಲ್ಲ ಪಾಪ. ಮೊದಲು ಮರ ಏರಿದವರು ಇವರೇ. ಅವನಿಗೆ ಮರ ಏರ್ಲಿಕ್ಕೆ ಬರೋದಿಲ್ಲ ಅಂತ ಇವರು ಮಂಗಗಳಾಗಿ ಮರ ಏರಿ ಕೂತಿದ್ರು ಅಷ್ಟೇ. ಆಗ ನೋಡಿದ್ರು ಅವರೆಲ್ಲ ಮರ ಏರಿದ ಮೇಲೆ ಅವರಿಗೆ ಪಾಪ ಪಕ್ಕದಲ್ಲಿ ಇದ್ದ ಮಾವಿನ ಹಣ್ಣಿನ ವಾಸನೆ ಬರ್ಲಿಕ್ಕೆ ಶುರುವಾಯಿತು. ಆಹಾ ಅಂದ್ರು. ಹಣ್ಣು ಕಿತ್ಕೊಂಡ್ರು. ಇನ್ನೇನು ತುಂಬು ತೆಗೆದು ಪಾಪ ಬಾಯಲ್ಲಿ ಹಾಕೋಬೇಕು. ಭೀಮ ಹತ್ತಿ ಬರೋದು ತಡ ಇರ್ತದೆ ಅಂತ ತಿಳ್ಕೊಂಡು ಭೀಮ ನೋಡಿದ, ನನಗೂ ಹಣ್ಣು ತಿನ್ಬೇಕು ಅನ್ಸಿದ. ಒಂದಲ್ಲ, ಗಿಡದಾಗಿದ್ದದ್ದೆಲ್ಲ, ಮತ್ತೆ ಇವ್ರನ್ನ ಔಟ್ ಮಾಡಬೇಕಲ್ಲ ಅಂದ್ರು. ಒಂದು ಜಾಡಿಸಿ ಒದ್ದು ಬಿಟ್ಟು ಒದ್ರೆ ಗಿಡದ ಮೇಲೆ ಹಣ್ಣು ಹಿಡ್ಕೊಂಡು ಅವ್ರು ಹಣ್ಣು ಸಮೇತ ಬಿದ್ರು. ಈಗ ಬೀಳುವಾಗ ಒಂದು ತಮಾಷೆ ಆಯ್ತು. ಏನು ಅಂದ್ರೆ, ನಾವು ಹಂಗೆ ಬೀಳುವಾಗ ಕೈಯಲ್ಲಿ ಇದ್ದದ್ದು ಹಿಡ್ಕೊಂಡು ಬೀಳ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಒಗೆದು ಬೀಳ್ತಿರ್ತೀವಿ ಅಲ್ವಾ? ಹೇಳ್ರೋಣಂತ ಒಂದ್ಸರ್ತಿ ಟ್ರಯಲ್ ಮಾಡ್ಬೇಕಷ್ಟೆ, ಬಿದ್ದು ನೋಡ್ಬೇಕು. ಅವಾಗ ಏನಾಯ್ತು ಅಂದ್ರೆ, ಇವ್ರ ಕೈಯಲ್ಲಿದ್ದ ಹಣ್ಣೆಲ್ಲ ಬಿದ್ದಾಗ ಒಗೆದ್ರೆ ಎಲ್ಲಿ ಬಿತ್ತು ಅಂದ್ರೆ ಭೀಮಸೇನ ತೊಡೆ ಮೇಲೆ ಬಿತ್ತು. ಎಲ್ಲ ಭೀಮನ್ ತೊಡೆ ಮೇಲೆ ಹಣ್ಣು, ಇವ್ರ ಪಕ್ಕದಲ್ಲಿ ತಲೆ ಬಿದ್ರು. ತಿಂದು ಗೊಟ್ಟ ಎಲ್ಲ ಅವರ ಮೇಲೆ ಉಗುಳಿ ಕೈ ತಗೊಂಡು ಹೋಗ್ಬಿಟ್ರು. ಅವರ ಮುಂದೆ ಈ ಗದಾ ತಗೊಂಡು ಹೊಡೆದು ತೆಂಗಿ ಎಳ್ನೀರು ಬೀಳಿಸಿದವ ನಿಂತ್ಕೊಂಡಿದ್ದಾನೆ. ಏನ್ ಪರಿಸ್ಥಿತಿ ಹೇಳೋಣ ಅಂತ ಪಂಡಿತಾಚಾರ್ಯ ಎರಡು ಹಿಂಗೆ ಚಂದ ಕೂಡಿಸಿದ್ರು ನೋಡಿ. ಇದನ್ನ ಇಲ್ಲಿ ಹೇಳಿ ಮೊದಲನೇ ಸರ್ಗದಲ್ಲಿ ಅದನ್ನು ಹೇಳಿದ್ದಾರೆ. ಮೊದಲನೇ ಸರ್ಗದಲ್ಲಿ ಭೀಮನ ಬಾಲಲೀಲೆಯನ್ನು ಹೇಳಿ 16ನೇ ಸರ್ಗದಲ್ಲಿ ಮಧ್ವಾಚಾರ್ಯ ಎರಡನ್ನು ಆದಿ ಹಂತದಲ್ಲಿ ನೀವು ಸೇರಿಸ್ಕೊಳ್ರಿ. ಮೊದಲನೇ ಸರ್ಗ ಬಹಳ ದಿವಸ ಆಯ್ತು ಕೇಳಿ, 4 ತಿಂಗಳ ಹಿಂದೆ ಕೇಳಿರಿ ಮರ್ತು ಹೋಗಿರ್ತೀರಿ ಅಂತ ನೆನಪು ಮಾಡ್ಕೊಳ್ಳಿಕ್ಕೆ ಮೊದಲು ಸೇರಿಸ್ಬಿಟ್ರೆ ಅಷ್ಟೇ. ಶ್ರೀಕಾಂತೇಶ್ವರ ಸದನೇ ನಯತ್ಕಿಲೈಕೋ ಯಸ್ತ್ರಿಂಶನ್ನರವರ ನೀತ ಕೇತು ಯಟ್ಟಿಂ ಆಹತ್ಯ ಗುರುಗನಯೈವ ನಾರಿಕೇಲ ಯೋ ಲೇಭೆ ತರಲ ತರ ತಲಾನಿ ಕಾಮಂ ಫಲಾನಿ ಕಾಮಂ. ಏನ್ ಸೇವಾ ಮಾಡೋದು? ಆಚಾರ್ಯಂದ್ರು, ನಾ ಹಿಂಗ ಪಾಠ ಹೇಳ್ಕೊತಿರ್ತೀನಿ, ನಾ ಏನು ಎದ್ದ ಬಲ ಪ್ರಯೋಗ ಮಾಡೋದಿಲ್ಲ, ನೀವೇ ಮಾಡ್ರಿ. ಏನ್ ಮಾಡ್ಬೇಕು ಅಂದ್ರು, ನನ್ನ ಕಂಠ ಅದಲ್ಲ, ಈ ಕುತ್ತಿಗೆ ಅದಲ್ಲ, ಇದನ್ನು ಒತ್ತಿ ಮುಂದೇನಂದ್ರು ಅವರು, ಮುಂದೇನು ಒತ್ತಿದ್ರೆ ಹೊಗೆ ಬಿಡುತ್ತೆ, ನೀ ಒತ್ತಪ್ಪ. ನನ್ ಧ್ವನಿ ಕಡಿಮೆ ಆಗ್ಬಾರ್ದು, ಇಷ್ಟ ನೋಡ್ಕೊಡ್ರಿ. ನಾ ಪಾಠ ಹೇಳಿಕತ್ತದ ಧ್ವನಿ ನಿಲ್ಲಬಾರ್ದು, ಧ್ವನಿ ಕಡಿಮೆ ಆಗ್ಬಾರ್ದು. ನಾ ಹಂಗೆ ಪ್ರಯತ್ನ ಮಾಡ್ತೀನಿ, ನೀವು ನಿಲ್ಲಿಸ್ಬೇಕು, ಧ್ವನಿ ಸಣ್ಣ ಆಗ್ಬೇಕು ಅಂತ ನೀವು ಪ್ರಯತ್ನ ಮಾಡ್ರಿ. ಇಷ್ಟನ ಅಂದ್ರು ಅವ್ರು. ಯಾಕ? ದಿವಸ ಎಷ್ಟೋ ಮಂದಿ ಕುತ್ತಿಗೆ ಹೆಚ್ಚಿಗೆ ಬಿಟ್ಟಿವ್ ನಾವು. ನಮ್ದು ಏನದ ಅಂತಂದ್ರೆ, ದಿವಸ ಬೆಳಿಗ್ಗೆ ಎದ್ರನ್ನ ಇವತ್ತು ಯಾರು ಕುತ್ತಿಗೆ ಹೆಚ್ಚಿಗೋದಂತ ವಿಚಾರ ಮಾಡ್ತಿರ್ತೀವಿ.
ಜೀವನದೊಳಗೆ ಇದೇ ವಿಚಾರ ಭಾಳ ಇರ್ತಾವ್ರಿ. ಹಂಗೆ ಬಾಯಿಲೆ ಅನ್ನಂಗಿಲ್ರಿ ನಾವು, ಯಾಕಂದ್ರೆ ನಮಗೆ ಧೈರ್ಯ ಸಾಲಂಗಿಲ್ಲ. ನೀನು ಕುತ್ತಿಗೆನ ಹೆಚ್ಚುತ್ತೀನೋ ಅಂತ ಧೈರ್ಯ ಸಾಲಂಗಿಲ್ಲ. ಆದ್ರೆ ಎಲ್ಲಾ ಕೆಲಸ ಅದ ಮಾಡ್ತಿರ್ತೀವಿ ನಾವೆಲ್ಲ. ಅದಕ್ಕಂದ್ರು ದಿವಸ 8 ಮಂದಿ ಕುತ್ತಿಗೆ ಹೆಚ್ಚಿಗೆ ಗೊತ್ತಿಲ್ಲ, ನಿಮ್ದೊಂದೇನು ಕುತ್ತಿಗೆ ಹೆಚ್ಚಿಗೋದು ಅಂದ್ರು. ಆಚಾರ ಅಂದ್ರು ಒಬ್ಬರ ಬೇಡ ಇಬ್ರು ಕೂಡ್ಕೊಂಡು ಅಂದ್ರು. ಜಾಗ ಇತ್ರಿ ಕುತ್ತಿಗೆಗೆ. ಆಚಾರ ಸ್ವಲ್ಪ ದೊಡ್ಡ ದೇಹ ನೋಡ್ರಿ, ದೊಡ್ಡ ದೇಹ ಆದದ್ದಕ್ಕೆ 4 ಕೈ ಹಿಡಿಯೋಷ್ಟು ಜಾಗ ಇತ್ತು ಅವರಿಗೆ. ಹಿಂಗಾಗಿ ಇಬ್ರು ಕೈ ಹಚ್ಚಿದ್ರು. ಏತಾದೃಗ್ ಬಲ ವಿಭವ ಸತಸ್ಯ ಕಂಠಂ ತಜ್ಜೇಷ್ಠೋಪ್ಯಭಿತ ಉಭೌ ಸಮಂ ಗೃಹೀತ್ವಾ ನಿಷ್ಪೇಷ್ಟುಂ ಪರಮಮವಾಪತು ಪ್ರಯತ್ನಂ ಸಂಘರ್ಷಾತ್ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ. ಏತಾದೃಗ್ ಬಲ ವಿಭವ, ಇಂಥ ಬಲಶಾಲಿಯಾಗಿರುವಂಥ ಅವನು ತಜ್ಜೇಷ್ಠ ಅವನ ಅಣ್ಣ ಸೇರಿಕೊಂಡು ಉಭೌ ತಸ್ಯ ಗಂಟಂ ಅಭಿತಃ ಸಮಂ ಗೃಹೀತ್ವ, ಒಬ್ರು ಈ ಕಡೆಗೆ ಇನ್ನೊಬ್ರು ಈ ಕಡೆಗೆ 4 ಕೈಗಳನ್ನ ಅವರ ಜಾಗ ಮಾಡಿಕೊಂಡು ಹಿಡ್ಕೊಂಡು ಒತ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಾಯ್ತು? ಸಂಘರ್ಷಾತ್, ಇವರು ಎಷ್ಟೆಷ್ಟು ಒತ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟಷ್ಟು ಅವರ ಕಂಠ ಅದು ಏನಾಗ್ಲಿಕ್ಕೆ ಶುರುವಾಯಿತು ಅಂದ್ರೆ ಗಟ್ಟಿಯಾಗಿ ಪ್ರಾರಂಭ ಆಯ್ತಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಷ್ಟೆಷ್ಟು ಇವರು ಒತ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟಷ್ಟು ಏನಾಯಿತು ಅಂದ್ರೆ ಅದು ಗಟ್ಟಿಯಾಗಿ ಪ್ರಾರಂಭ ಆಯಿತು. ಇವರಿಗೆ ಶಕ್ತಿ ಸಾಲಾರ್ದಂಗ ಆಯಿತು. ಆದರೆ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ, ಅದರ ತೀಕ್ಷ್ಣತೆ ಹೆಚ್ಚಾದದ್ರಿಂದ ಇವರು ಹಿಚುಕ್ತಾ ಇದ್ದಾಗ ಏನಾಯಿತು ಅಂದ್ರೆ ಹಣೆ ಮೇಲೆ ಬೆವರಿನ ಸಾಲುಗಳು ಮೂಡ್ಲಿಕ್ಕೆ ಪ್ರಾರಂಭ ಆಯ್ತು. ಕೆಲವು ಹಂಗ ಆಗ್ತಿರ್ತದ ನೋಡ್ರಿ. ಲಘೂನೇ ಮಾಡಿ ಒಲಿ ಮೇಲಿಂದ ತೆಳಗೆ ಇಳಿಸಿ ಬಡ ಬಡ ಕೊರೆದ್ರು ಅಂದ್ರೆ ಅವು ಶಂಕರ್ ಪೋಳೆ, ಕೊಬ್ಬರಿ ವಡಿ, ಮೈಸೂರು ಪಾಕ್ ಬರ್ತಾವ್ರಿ. ಅಕಸ್ಮಾತ್ ಆರಿದ ಮೇಲೆ ಕೊರೆದ್ರ ಬ್ಯಾರೇನ ಬರ್ತಾವ, ಬರುದಿಲ್ಲ. ಗಟ್ಟಿಯಾಗಿ ಹೋಗ್ಬಿಟ್ಟಿರ್ತಾವ, ಕೊನೆಗೆ ಉಂಡೆ ಆಗಿಬಿಡ್ತಾವ್ರಿ ಅಷ್ಟ. ಕೆಲವು ಬಿಸಿ ಬಿಸಿ ಇದ್ದಾಗಲೇನೆ ಆರಿದಂತೆ ಗಟ್ಟಿ ಆಗ್ತಾ ಹೋಗ್ತದಲ್ಲ, ಇದು ಆರಿದಂತೆ ಗಟ್ಟಿ ಆಗಂತೆ ಇವ್ರು ಒತ್ತಿದಂತೆ ಗಟ್ಟಿಯಾಗಿ ಪ್ರಾರಂಭ ಆಯ್ತು. ಬೆವರು ಬರ್ಲಿಕ್ಕೆ ಶುರುವಾಯಿತು. ಯಾರಿಗೆ? ಒಚ್ಚಿಕೊಂಡವರಿಗೆಲ್ಲ, ಒತ್ತಿದವರಿಗೆ. ಕೆಲವರು ಕೈಕಾಲು ಒಚ್ಕೋತಿರ್ತಾರ್ರಿ, ಹೇಳ್ತೀನಿ. ಒತ್ತಿದವ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನ್ರಿ, ಒಚ್ಕೊಂಡು ಮುಗಿತಾನೆ ಇಷ್ಟ ಇದೆ ಅಯ್ಯೋ ಅಂತ ಕೈ ನಾವು ಕಾಲು ಹೋಗಿದ್ದಾವ ಇರ್ತಾವ ಪುಣ್ಯಾತ್ಮಗೆ. ಒತ್ರಿ. ಕೆಲವರಿಗೆ ನಿದ್ದತ್ತು ತನಕ ಒತ್ತಬೇಕಂತ. ಕಾಲು ಒತ್ತೋದು ಒಂದೊಂದು ಸೇವಾ ಇರ್ತದ್ರಿ. ಒಂದು 5 ರೌಂಡ್ 6 ರೌಂಡ್ ಒತ್ತಿ ಬರೋದು ಅಂತ ಹಿಂಗಿರ್ತದೆ. ನಿದ್ದೆ ಗುರುಕಿ ಬರೋ ತನಕ ಒತ್ತಬೇಕಂತ. ಅವ್ರು ಬಿಟ್ಕೊಳ್ಳಿ ಮತ್ತೆ ಎಚ್ಚರ ಆಗ್ತದೆ ಇವರಿಗೆ. ಬರಬರದಾಗ ಸಂಘರ್ಷಾತ್ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ. ಒತ್ತಾ ಇದ್ರೆ ಅಲ್ಲ, ನಾನಂತವ್ರು ನೋಡಿದ್ದೀನಿ, ಅದಕ್ಕೆ ಹೇಳಿದ್ರೆ ಏನಿಲ್ಲ. ಆಸ್ವಿನ್ನ ವಲಸತರೋರ್ ಗುರೋರ್ ನಿಯೋಗ ಛಾತ್ರಾಗ್ರ್ಯ ನಿಲಮಹಿತೌ ಚ ತಾವುಭಾಭ್ಯಾಂ ಮುಕ್ತ್ವಾ ಯಃ ಕಠಿಣತರತ್ವಚಂ ಶಿರೋಧಿಂ ಪರ್ಯಾಯ ಸ್ಫುಟವಚನಾಂ ನಿಪೇತತಃ ಕೌ. ಇವರು ಒತ್ತುತ್ತಾ ಇದ್ದಾಗ ಅವರಿಗೆ ಬೆವರು ಬಂದದ್ದನ್ನು ನೋಡಿ ಆಚಾರ್ಯರು ಶಿಷ್ಯರಿಗೆ ಕಣ್ಣು ಸನ್ನೆ ಮಾಡಿದ್ರಂತೆ. ಅಂದ್ರು. ಹ್ಞೂ ಅಂದ್ರೆ ಬೀಸಣಿಕೆ ತಗೊಂಡ್ಬಂದ್ರು. ಯಾರಿಗೆ? ಆಚಾರ್ಯಗೆಲ್ಲ ಬೀಸ್ಲಿಕ್ಕೆ. ಒತ್ತವರಿಗೆ, ಆ ಕುತ್ತಿಗೆ ಹಿಚ್ಚುಗೋವರಿಗೆ ಶಿಷ್ಯರಿಂದ ಸೇವೆ. ಬೀಸಣಿಕೆ ಚಾಮರಂ ಸಮರ್ಪಯಾಮಿ. ಏನ್ ದೃಶ್ಯ ಇದು! ಯಾರಿಗಾದ್ರೂ ಒಬ್ಬರಿಗೆ ಕಲ್ಪನಾ ಮಾಡಿಕೊಳ್ಳೋ ಶಕ್ತಿ ಇದ್ರೆ, ಮೊದಲು 8 ಅಡಿ 96 ಅಂಗುಲ ಇದ್ದ ಮಧ್ವಾಚಾರ್ಯರು ಕುಳಿತದ್ದನ್ನು ನೋಡಿ, ಅವರ ಕಂಠವನ್ನು ಹಿಚ್ಚುಕುವಂತಹ 2 ಜಟ್ಟಿಗಳು ನೋಡಿ, ಅವರ ಹಣೆಯಿಂದ ಬೆವರಿಳಿಯುವುದನ್ನು ಕಲ್ಪಿಸಿಕೊಂಡು ಅದರ ಪಕ್ಕದಲ್ಲಿ ಮಧ್ವಾಚಾರ್ಯ ಶಿಷ್ಯರಿಬ್ರು ಚಾಮರ ಬೀಸೋದನ್ನು ನೋಡಿದ್ರೆ ಏನ್ ಆನಂದ ಆಗಬೇಡ್ರಿ. ಎಲ್ಲಾದ್ರೂ ಬೀಸ್ತಿರ್ತಾರ್ರಿ. ಕೆಲವರು ಉಂಡ ಮೇಲೆ ಬೀಸ್ಕೋತಿರ್ತಾರೆ ನೋಡ್ರಿ. ನೋಡ್ರಿ, ಊಟ ಆದ್ಮೇಲೆ ಅಂದ್ರೆ ಯಾಪರಿ ಉಂಡು ಬಿಟ್ಟಾರ, ಬೀಸ್ಕೊಂಡಿರ್ತಾರೆ. ಕೆಲ ಆಚಾರ ಊಟ ಆದ ಕೂಡಲೇ ಫ್ಯಾನ್ ಹಾಕ್ಪ, ಮೊದ್ಲು ಫ್ಯಾನ್ ಹಾಕ್ಪ. ಊಟಕ್ಕೆ ಕೂತಾಗೂ ಫ್ಯಾನು, ಮುಗಿದ ಮೇಲೂ ಫ್ಯಾನು, ಮೊದಲು ಫ್ಯಾನು, ಆದಿರಂತೇನು ಸಹಿತ ಮೊದಲು ಕೊಡಿ ಎಲ್ಲಾ ಫ್ಯಾನು. ಉಂಡ ಮ್ಯಾಲ ಹಿಂಗ್ ಬೆವರು ವರ್ಷಗೋತಿರ್ತಾರೆ. ಹೇಳ್ತೀನಿ, ಕೆಲವರು ಆಚಾರ್ಯಗಳು ಬಾಬಾ 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 ಒದ್ದಿ ಪಂಜ ಅಂತ ಒದ್ದಿ ಇಟ್ಕೊಂಡ್ಬಿಟ್ಟಿರ್ತಾರಂತ, ಒರೆಸ್ತಿರ್ತಾರಂತ. ಆ ಪರಿ ಸುಸ್ತಾಗೋದ ಎಲ್ಲರ ಉಂಡು. ಇವು ಬೀಸ್ತಿಗತ್ತರು ಪಾಪ ಪುಣ್ಯಾತ್ಮರು. ಏನಾಯಿತು?
ಆ ಕಡೆಯಿಂದ ಬೀಸೋ ಗಾಳಿ ಬೀಸ್ತಾ ಇದೆ, ಇವ್ರ ಬೆವರು ಇಳಿತಾ ಇದೆ, ಕುತಿ ಹಿಚಕ್ತಾ ಇದ್ದಾರೆ. ಪ್ರಸನ್ನ ಮುಖ ಇದ್ದದ್ದು ಮಧ್ವಾಚಾರ್ಯ. ಪ್ರಸನ್ನ ಮುಖ ಇದ್ದದ್ದು ಮಧ್ವಾಚಾರ್ಯದು. ಮೂಗಿನಲ್ಲಿ, ಕಣ್ಣಿನಲ್ಲಿ, ಹುಬ್ಬಿನಲ್ಲಿ, ರೆಪ್ಪೆಯಲ್ಲಿ, ಧ್ವನಿಯಲ್ಲಿ, ತುಟಿಯಲ್ಲಿ, ಹಲ್ಲಿನಲ್ಲಿ ಎಲ್ಲಿಯೂ ವ್ಯತ್ಯಾಸ ಆಗಿಲ್ಲ. ನೆನಪಿಟ್ಕೊಳ್ರಿ, ಎಲ್ಲೆಲ್ಲಿಯೂ ವ್ಯತ್ಯಾಸ ಆಗಿಲ್ಲ, ವಿಕಾರ ಆಗಿಲ್ಲ. ಕೈಕಾಲ್ರೆ ಮಾಡ್ತಿರ್ತಾರೆ ಕೆಲವೊಮ್ಮೆ, ತ್ರಾಸ ಆದ್ಮೇಲೆ ಕೈಕಾಲು ಬಡಿತಿರ್ತಾರೆ. ಕೆಲವರು ಇಂಜೆಕ್ಷನ್ ತಗೋಬೇಕಾದ್ರೆ ಮಾಡ್ತಿರ್ತಾರೆ, ನೋಡಿರಿಲ್ಲೋ. ಡಾಕ್ಟರ್ ಹಿಡಿದ್ಬಿಟ್ಟಿರ್ತಾರೆ, ಡಾಕ್ಟರ್ನ ಹಿಡಿದ್ಬಿಟ್ಟಿರ್ತಾರೆ. ಅವ ಬಿಡೋ, ಕೊಡ್ಲಿಕ್ಕರ ಬಿಡೋ, ಕೊಡ್ಲಿಕ್ಕರ ಬಿಡೋ ತವ ಅಂತಿರ್ತಾರೆ. ಕೈಕೊಳ್ಬೋದು ಡಾಕ್ಟರ್. ಅದಕ್ಕೆ ಕೊನೆಗೆ ಗಂಡ ತಗೋತಿದ್ರೆ ಹೆಂಡತಿ ಗಂಡನ ಕೈ ಹಿಡಿಬೇಕಾಗ್ತದೆ, ಹೆಂಡತಿ ತಗೋಬೇಕಾದ್ರೆ ಗಂಡ ಹೆಂಡತಿ ಕೈ ಹಿಡಿಬೇಕಾಗ್ತದೆ. ಒಮ್ಮೆ ಮದುವೆ ಮಂಟಪದಾಗ ಹಿಡಿದಿದ್ದ ಸಾಕಾಗಿತ್ತು. ಇಲ್ಲಿ ಇಂಜೆಕ್ಷನ್ ಕೊಡುವಾಗ್ಲೂ ಹಿಡಿಬೇಕಾಗ್ತದಲ್ಲ, ಎಷ್ಟು ದುಃಖ ಆಗ್ಬೇಡ ಪಾಪ ಅವರಿಗೆ ಇಬ್ಬರಿಗೂ ಪರಸ್ಪರವಾಗಿ. ಹಾಗಾಗಿ ಆ ಇಂಜೆಕ್ಷನ್ ಕೊಡುವಾಗ ಕೆಲವರು ಕೈ ಕಾಲು ಮಾಡ್ತಿರ್ತಾರೆ, ಕೆಲವ್ರು ಮುಖ ನೋಡ್ತಿರ್ಬೇಕ್ರಿ. ಆಪರೇಷನ್ ಮಾಡ್ಲಿಕ್ಕೆ ತರನ್ನ ಹಂಗ ಹೇಗಿರಂಗಿಲ್ಲ ಅದ್ರೊಳಗೆ. ಇಂಜೆಕ್ಷನ್ ಕೊಡ್ಬೇಕಾದ್ರೆ ಏನಿರ್ತದೆ, ಹಿಂಗಂದ್ ಹಿಂಗ್ ತೆಗಿತಾನವ. ಅವಂಗರ ಏನ್ ಬೇಕಾಗಿದೆ, ಅಷ್ಟು ರೊಕ್ಕ ತಗೊಂಡ್ರೆ ಸಾಕಾಗಿರ್ತದೆ ಪಾಪ ಅವಂಗರ. ಬರ್ತಿರ್ತಾನ ಪ್ರಾಣಿ, ಮುಖ ನೋಡೋ ಹಂಗಿರಂಗಿಲ್ಲ. ಇಲ್ಲಿ ಇಷ್ಟು ಹಿಚುಕ್ತಾ ಇದ್ರು ಕೂಡ ಆಚಾರ್ಯರ ಮುಖ ಹೇಗಿತ್ತು ಅಂದ್ರೆ ಪ್ರಸನ್ನವಾದ ಮುಖ ಇತ್ತು. ಮುಖ ಮಾತ್ರ ಪ್ರಸನ್ನ ಅಲ್ಲ, ಧ್ವನಿ ಹೇಗಿತ್ತು ಅಂತ ಕೇಳಿದ್ರೆ ಇನ್ನೂ ಸ್ಪಷ್ಟ ಆಗ್ತಾ ಇತ್ತು, ಇನ್ನೂ ಏರ್ತಾ ಇತ್ತಂತೆ. ಇದಲ್ವೇ ಸಾಮರ್ಥ್ಯ ಅಂದ್ರೆ. ಆಸ್ವಿನ್ನ ವಲಸತರೋರ್ ಗುರೋರ್ ನಿಯೋಗಾತ್ ಛಾತ್ರಾಗ್ರ್ಯ ನಿಲವಹಿತೌ ಚ ತಾವು ಭಾಭ್ಯಾಂ ಮುಕ್ತ್ವಾ ಯಃ ಕಠಿಣತರತ್ವಚಂ ಶಿರೋದಿಂ ಪರ್ಯಾಯ ಸ್ಫುಟವಚನಂ ನಿಪೇತ ಚಕ್ಕೌ. ಅದಿನ್ನೂ ಗಟ್ಟಿಯಾದಂತೆ ಆದಂತೆ ಒತ್ತಲಿಕ್ಕೆ ಸಾಲಾರದೆ ಇಬ್ರು ಕೆಳಗೆ ಹೊತ್ತುಕೊಂಡು ಬಿದ್ರು. ಮುಗೀತು, ಪರೀಕ್ಷೆ ಆಗೋಯ್ತು. ನೋಡ್ರಿ, ಆಚಾರ್ಯರು ತಾವು ಏನೂ ಮಾಡಲಿಲ್ಲ, ಶ್ರಮ ಪಡಲಿಲ್ಲ, ಎದ್ದು ಹೋಗಿ ಅವರ ಮೇಲೆ ಬೀಳಲಿಲ್ಲ. ಅವರಾಗೆ ಬಂದರೂ ಕೂಡ ಮುಖದಲ್ಲಿ ವಿಕಾರ ಆಗಲಿಲ್ಲ, ದೇಹದಲ್ಲಿ ವಿಕಾರ ಆಗಲಿಲ್ಲ. ಅವರೇ ಹೊತ್ತುಕೊಂಡು ತಳಗೆ ಬಿದ್ದು ಹೋಗ್ಬಿಟ್ರು. ಸ್ವಲ್ಪ ಹೊತ್ತಾಯ್ತು, ಸುಧಾರಿಸ್ಕೊಂಡು ಎದ್ದು ನಿಂತ್ಕೊಂಡ್ರು. ಮಧ್ವಾಚಾರ್ಯರು ಅಂದ್ರು, ಸುಧಾರಿಸ್ಕೊಂಡ್ರ ಅಂದ್ರು. ಕೆಲವ್ರು ಕೇಳ್ತಿರ್ತಾರೆ ನೋಡ್ರಿ, ಮನೆಗೆ ಬಂದು 15 ನಿಮಿಷ ಆದ್ಮೇಲೆ ಸುಧಾರಿಸ್ಕೊಂಡ್ರಿಲ್ಲೋ ಅಂತೇಳಿ. ಹಂಗ ಸುಧಾರಿಸ್ಕೊಂಡ್ರ ಅಂದ್ರು. ಹ್ಞೂ ಅಂದ್ರು. ಈಗ ಕುತ್ತಿಗೆ ಹೆಚ್ಚಿಗೋ ಕೆಲಸ ಬೇಡ, ಕಂಠವನ್ನ ಗ್ರಹಣ ಮಾಡೋದು ಬೇಡ. ಒಂದು ಕೆಲಸ ಮಾಡ್ರಿ, ನಿಮಗೆ ಇನ್ನೂ ಅಭಿಮಾನ ಇದ್ದಂತೆ ಕಾಣ್ತದೆ ಮನಸ್ಸಿನಲ್ಲಿ. ಅವರ ನೋಡ್ರಿ, ಆಚಾರ್ಯರು ಅವರ ಮನಸ್ಸನ್ನು ಓದಿಬಿಟ್ರು. ತನಗೆ ಬಿದ್ರೂ ಮೀಸಿ ಮಣ್ಣಾಗ್ಲಿಲ್ಲ. ಇಲ್ಲ, ಮನಸ್ಸಿನಲ್ಲಿ ಇನ್ನೂ ಅಭಿಮಾನ ಇದೆ. ಏನ್ ಅಭಿಮಾನ ಇದೆ ಅಂದ್ರೆ ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು. ಆಯ್ತು, ಬರ್ರಿ ಏನ್ ಮಾಡೋಣ, ಈ ಸರ್ತಿ ಒಂದು ಹೊಸ ಪ್ರಯತ್ನ ಮಾಡೋಣ ಅಂದ್ರೆ ಮಧ್ವಾಚಾರ್ಯ ಅವರೇ ಆಪ್ಷನ್ಸ್ ಕೊಟ್ರು. ಏನು ಅಂದ್ರೆ ಆಶ್ವಸ್ತೌ ಶುಚಿಹೃದಿ ಮಾವನೂನಮಾನ ಉದ್ಧರ್ತುಂ ಸಮಗದಂಗುಲಿಂ ಧರಸ್ತಾಂ ಸಂಗೃಹ್ಯ ಪ್ರಸಭರಸಾದತಿ ಪ್ರಯತ್ನೌ ಸಾಮರ್ಥ್ಯಂ ಯಯತು ರಿಮೌ ನ ಕಂಪನೆ ಸ್ಯಾಹ. ಆಚಾರ್ಯರಂದ್ರು, ಈಗ ಕಂಠಗಿಂಟ ಬೇಡ, ಈಗ ಈ ಬೆರಳಿದೆ ಅಲ್ಲ, ಈ ಬೆರಳನ್ನು ಹೀಗೆ ನೆಲದ ಮೇಲೆ ಇಡ್ತೀನಿ ಅಷ್ಟೇ. ಮಧ್ವಾಚಾರ್ಯರು ತಮ್ಮ ತೋರು ಬೆರಳನ್ನ ತೋರಿಸಿ ಇದನ್ನ ನೆಲದ ಮೇಲೆ ಇಡ್ತೀನಿ, ನೀವು ಇದನ್ನ ಎತ್ತಿ ಬಿಡ್ರಿ ಸಾಕಷ್ಟೇ, ನನ್ನ ಕೈಯನ್ನ ಎತ್ತಿ ಬಿಡ್ರಿ, ಮುಗಿದೋಯ್ತು, ನಿಮಗೆ ಗೆದ್ದಂತೆ ಸರ್ಟಿಫಿಕೇಟ್ ಕೊಟ್ಬಿಡ್ತೇನೆ. ಅವರೊಂದು ತುಂಬಾ ಈಸಿ ಇದು ಅಂದ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ ಕುತ್ತಿಗೆ ಹಿಚೋಕ್ಕಿಂತ ಇದು ಡೇಂಜರ್ ಅಂತ ಗೊತ್ತಿರ್ಲಿಲ್ಲ. ಅದೇ ಸುಲಭ, ಇನ್ನೊಬ್ರು ಉಸಿರು ನಿಲ್ಸೋದು ಸುಲಭ, ಉಸಿರಿದ್ದಾಗ ಎತ್ತೋದು ಕಷ್ಟ. ಅವ್ರಂದ್ರೆ ಇಡ್ರಿ ಅಂದ್ರು, ಇಟ್ಟು ಸುಮ್ಮನೆ ಇಟ್ರಿ. ಹಿಂಗಾಚಾರ ಆಶ್ವಸ್ತೌ ಶುಚಿಹೃದಿ ಮಾವನೂನಮಾನೌ ಉದ್ಧರ್ತುಂ ಸಮಗುದಂಗುಲಿಂ ಧರಸ್ತಾಂ ಸಂಗೃಹ್ಯ ಪ್ರಸಭರಸಾದತಿ ಪ್ರಯತ್ನೌ ಸಾಮರ್ಥ್ಯಂ ಯಯತು ರಿಮೌ ನ ಕಂಪನೆ ಸ್ಯಾಹ. ಬೆರಳು ಇಟ್ಟಿದ್ದಿದ್ರೆ ಮೊದಲು ಕೈ ಹಚ್ಚಿದ್ರು ಇಬ್ರು, ಒಬ್ಬೊಬ್ರು ಮಾಡೋ ಕೆಲಸ ಅಲ್ಲ ಅಂತ ಗೊತ್ತದ ಅವರಿಗೆಲ್ಲ. ಇಬ್ರಿಬ್ರು ಕೈ ಹಚ್ಚಿದ್ರು, ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಪ್ರಯತ್ನ ಮಾಡಿದ್ರು, ಉದ್ಧರ್ತುಂ ಸಮಗುದಂಗುಲಿಂ ಧರಸ್ತಾಂ. ಆಚಾರ್ಯರು ಏನೋ ಫೆವಿಕಾಲ್ ಹಚ್ಕೊಂಡಿದ್ರು, ಮತ್ತೊಂದು ಹಚ್ಕೊಂಡಿದ್ರು ಅಂತ ತಿಳಿಬೇಡ್ರಿ, ಕೇವಲ ಭೂಮಿಯ ಮೇಲೆ ಕೈ ಇಟ್ಟಿದ್ರು. ಧರಸ್ತಾಂ ಇಟ್ಟಿದ್ದಿದ್ರೆ ಇವರಿಗೆ ಎತ್ತಲಿಕ್ಕಾಗಲಿಲ್ಲ. ಸಂಗೃಹ್ಯ ಪ್ರಸಭರಸಾದತಿ ಪ್ರಯತ್ನವು ಸ್ವಲ್ಪ ಮೊದಲು ಸುಮ್ಮನೆ ಹೀಗಂದ್ರು, ಅಂದ್ರು, ಬರ್ಲಿಲ್ಲ. ಅದು ಅಂದ್ರು, ಅಂದ್ರು. ಕೆಲವರು ಎತ್ತೋ ಕಾಲಕ್ಕೆ ಹಂಗ ಅಂತಿರ್ತಾರೆ ನೋಡ್ರಿ, ಎತ್ತೋಕ್ಕಿಂತ ಶಬ್ದವೇ ಜಾಸ್ತಿ ಮಾಡ್ತಿರ್ತಾರೆ, ಅಂತಿರ್ತಾರೆ.
ಎತ್ತಿದ್ದೇ ಇಲ್ಲ. ಕೊನೆಯಲ್ಲಿ ಕೇಳಿದ್ರೆ ಏನ್ ಮಾಡಿದ್ರಿ, ನಿಮ್ದೆಲ್ಲ ಶಬ್ದ ಬರ್ತಿತ್ತಲ್ಲ, ಎತ್ತಿದ್ರ? ಶಬ್ದ ಮಾತ್ರ ಎತ್ತಿದ್ವಿ, ಒಳಗಿಂದ ಹೊರಗೆ ಅಷ್ಟೇ, ಬೇರೆ ಏನೇ ಎತ್ತಲಿಲ್ಲ. ಕೆಲವರು ರಥೋತ್ಸವ ಕಾಲಕ್ಕೆ ನೋಡ್ತಿರ್ಬೇಕು, ಹಗ್ಗ ಜಗತಿರ್ತಾರೆ, ಜಗ್ಗುವುದೇ ಇಲ್ಲ. ಅಂತಾರೆ. ಪಕ್ಕದಲ್ಲಿ ಇದ್ದವ್ರು ಪಾಪ ಜಗ್ತಾ ಇದ್ದಾನಂತ ಇವ್ರು ಜೋರ್ಲೆ ಜಗ್ಬೇಕು, ಅವ ಅಂತ ಅವ ಜಗ್ಗಂಗೆ ಇಲ್ಲ ಪುಣ್ಯ. ಫೋಟೋ ಮಾತ್ರ ಇರ್ತದೆ ಫೇಸ್ಬುಕ್ ಅಲ್ಲಿ, ರಥೋತ್ಸವ ನೆರವೇರಿಸಿದ ಆಚಾರ್ಯರು ಅಂತ ಫೋಟೋ ಇರ್ತಾರೆ. ಜಗ್ಗಿದ್ರೆ ಪಾಪ ಬರಲಿಲ್ಲ. ಇದಕ್ಕೇನ್ ಕರೀತಾರೆ? ಇದಕ್ಕೊಂದು ಶಕ್ತಿ ಅಂತ ಕರೀತಾರೆ. ಇದಕ್ಕೆ ಗರಿಮಾ ಗರಿಮಾ ಅಂತ ಕರೀತಾರೆ. ಇದಕ್ಕೇನ್ ಕರೀತಾರೆ? ಗರಿಮಾ ಅಂತ. ಎಲ್ಲಿ ಬಂದಿದೆ ಈ ತರಹದ ಶಕ್ತಿ ಅಂದ್ರೆ 10ನೇ ಸರ್ಗದಲ್ಲಿ ಹೇಳುವಾಗ ಒಂದು ಘಟನೆ ಬಂದಿತ್ತು. ಈಗ ಶಿಷ್ಯರ ಮೈ ಮೇಲೆ ಕೈ ಇಟ್ಟು ಆಚಾರ್ಯವರೆಲ್ಲ ಭಜೀತಿ ಮಾಡಿಸಲ್ಲ, ಇಲ್ಲಿ ಬಂತು ಗರಿಮಾ. ಗರಿಮಾ ಅಂದ್ರೆ ಏನ್ ಗೊತ್ತಾ? ತಮ್ಮ ದೇಹವನ್ನ ಇದ್ದ ಭಾರಕ್ಕಿಂತಲೂ ತಮ್ಮ ಇಷ್ಟಪಟ್ಟ ಭಾರಕ್ಕೆ ಒಯ್ದು ನಿಲ್ಲಿಸ್ಬೇಕಂತ. ಇಷ್ಟಪಡುವಷ್ಟು ಭಾರ. ಆಲೋಚನೆ ಮಾಡ್ರಿ, ವೇಟ್ ಗೇನ್ ವೇಟ್ ಲೆಸ್ ಅಂತ ಈಗ ಬಂದಾವೆಲ್ಲ ಕಡೆಗೂ. ಏನೇನೋ ಔಷಧಿಗಳು ತಗೊಳ್ರಿ, ತಗೊಂಡಂಗ್ ಏರ್ಕೋತ್ ಹೋಗ್ತೀರಿ. ಆ ಟಿವಿಗಳು ತೋರಿಸ್ತಿರ್ತಾರ್ರಿ, ನಮ್ ಕಂಪನಿ ಔಷಧ ಕುಡಿರಿ, ಹಿಂಗಿದ್ದವ್ರು ಹಿಂಗಾಗಿ ಹೋಗ್ತೀರಿ ಅಂತ ತಿಳ್ಕೊಂಡು ಹೇಳಿ. ಅದು ಇವ ಏರ್ದೇ ಇದ್ರು ಅಡ್ಡಿ ಇಲ್ಲ, ಕಂಪನಿ ಒಳಗೆ ಸಂಪತ್ತಂತೂ ಇರ್ತದೆ. ಎಷ್ಟು ಮಾತ್ರ ಕಂಪನಿ ರೇಟ್ ಇರ್ತದೆ. ಯಾಕಂದ್ರೆ ಇವನ್ ತಗೊಂಡ್ ಇವ ಬಡದಾಗ್ತಾನೆ, ಅವ ಏರ್ಕೋತ್ ಹೋಗ್ತಿರ್ತಾನೆ. ಅಷ್ಟ ಕೆಲಸ. ಇನ್ನದಕ್ಕೆ ಉಲ್ಟಾರಿ ಅದು ತೋರಿಸಿರ್ತಾರಲ್ಲ, ಅದ್ರ ಮುಂದಿನ ಅಡ್ವರ್ಟೈಸ್ಮೆಂಟ್, ನೀವು ಬಹಳ ದಪ್ಪ ಇದ್ದೀರಾ, ತೆಳ್ಳಗೆ ಹಾಕಬೇಕು ಅಂತ ಬಯಸ್ತೀರಾ, ನಮ್ಮ ಕಂಪನಿ ಕೊಡಿ ಅಂದ್ರೆ ಈ ಕಡೆಯಿಂದ ದಪ್ಪ ಮಾಡೋದು ಅವರೇ, ಈ ಕಡೆಯಿಂದ ತೆಳ್ಳಗೆ. ಏನ್ ಅನ್ಕೊಂಡಿದ್ದಾರೆ ನಮ್ಮನ್ನವರು? ಈ ಕಡೆ ದಪ್ಪ ಮಾಡಿ ಆ ಕಡೆ ತೆಳ್ಳಗೆ ಮಾಡ್ಲಿಕ್ಕೆ ನಾವೇನು ಅವ್ರಿಗೆ ಮನೆಯಲ್ಲಿ ಅದು ಇಲಿಗಳೇನೋ ಪ್ರಯೋಗಕ್ಕಿರುವಂತಹದ್ದು. ಹಾಗಾಗಿ ಅದು ಗುರುತ್ವ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಗುರುತ್ವ ಅಂದ್ರೆ ತನ್ನ ದೇಹವನ್ನ ಇದ್ದ ಭಾರಕ್ಕಿಂತಲೂ ತನ್ನ ಮನಸ್ಸಿಗೆ ಬಂದ ಭಾರವನ್ನ ಮಾಡಿಕೊಳ್ಳುವ ಸಾಮರ್ಥ್ಯ. ಮಹಾಭಾರತದ ವನಪರ್ವದಲ್ಲಿ ಒಮ್ಮೇನಾಯಿತು ಅಂದ್ರೆ, ಭೀಮಸೇನ ಕಾಡಿಗೆ ಹೋಗಿದ್ದ, ಕಟ್ಟಿಗೆ ತರಬೇಕು ಅಂತ ಹೋಗಿದ್ರು. ಹೋದಾಗ ಈ ಧರ್ಮರಾಜನ ಜೊತೆಗೆ ಮನೆಯಲ್ಲಿ ಕೆಲವು ಬ್ರಾಹ್ಮಣರು ಇದ್ರು. ಅವರು ವನವಾಸದಲ್ಲಿ ಬಂದಿರ್ತಾರೆ. ಧರ್ಮರಾಜ ನೀನ್ ಎಲ್ಲಿದ್ದಿ, ಅಲ್ಲೇ ಇರ್ತೀವಿ, ಸುಮ್ಮನೆ ನಮಗೇನು ದುರ್ಯೋಧನ ಊರು ಬೇಡ ಅಂತ ಬಂದ್ಬಿಟ್ಟಿದ್ರು. ಆ ಬ್ರಾಹ್ಮಣರ ಗುಂಪಿನಲ್ಲಿ ಬ್ರಾಹ್ಮಣರ ವೇಷ ಹಾಕೊಂಡಿರುವಂತ ಒಬ್ಬ ರಾಕ್ಷಸ ಕೂತಿದ್ದ. ಜಟಾಸುರ ಅಂತ ಅವನ ಹೆಸರು, ದೈತ್ಯ. ಅವನೇನ್ ಮಾಡಿದ್ದ ಅಂದ್ರೆ, ಭೀಮ ಇಲ್ಲದೆ ಇದ್ದಾಗ ಇವ್ರನ್ನ ಹೊತ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ದ. ಹೆಂಗಾದ್ರೂ ಮಾಡಿ ಭೀಮ ಇರಬಾರ್ದು, ಅವಾಗ ಹೊತ್ಕೊಂಡು ಹೋಗ್ಬೇಕು ಅಂತ ಭಾರಿ ಪ್ರಯತ್ನ ಮಾಡಿದ್ದ. ಆಗೊಂದು ಘಟನೆ ಆಯಿತು. ಭೀಮ ಹೋದ ಬೇಕಂತ ಅವಕಾಶ ಕೊಡ್ಲಿಕ್ಕೆ, ಯಾಕಂದ್ರೆ ಅವರು ಕಳ್ಳರಿಗೆ ಅವಕಾಶ ಕೊಡ್ಬೇಕಂದ್ರೆ ಪೊಲೀಸರ ಕೆಲಸ, ಇಲ್ಲದೇ ಕೆಲಸ ಇಲ್ಲ. ಹೋಗ್ಬಿಟ್ಟು ಹೋದಾಗಿ ಒಂದು ಭಾರಿ ಖುಷಿ ಆಗ್ಬಿಟ್ಟು, ಭಾರಿ ಖುಷಿಯಾಗಿ ಧರ್ಮರಾಜನನ್ನ, ದ್ರೌಪದಿಯನ್ನ, ನಕುಲನನ್ನ ಬೆನ್ನಿನ ಮೇಲೆ ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ. ಯಾರು? ಜಟಾಸುರ. ಧರ್ಮರಾಜ ಆಗ ಮಾಡಿದ್ದೆ ನೋಡ್ರಿ. ಇಷ್ಟು ದಿವಸ ಧರ್ಮರಾಜನ ಈ ಚರಿತ್ರೆ, ಈ ಮುಖವೂ ಗೊತ್ತಿಲ್ಲ ನಮಗೆ. ಧರ್ಮರಾಜ ನೋಡಿದ ಜಟಾಸುರ, ಭೀಮ ಬಿಟ್ಟಿದ್ದ. ಸುಮ್ಮನೆ ಬೇಡ, ಬ್ರಾಹ್ಮಣರಿಗೆ ಹೊಡಿಬಾರ್ದು ಅಂತ ಅನ್ಕೊಂಡು ನೀನು ಬ್ರಾಹ್ಮಣ ವೇಷ ಬಿಟ್ಟಿ ರಾಕ್ಷಸ ವೇಷದಲ್ಲಿ ಬಂದಿದ್ದೆ, ಇನ್ನು ನಿಂಗೆ ದಯೆ ಇಲ್ಲ, ಕೊಲ್ಲೋದು ಭೀಮನೇ. ಆದರೆ ಭೀಮನಿಗೊಂದು ಅನುಕೂಲ ಮಾಡಿಕೊಡ್ತೀನಿ, ನಿಂಗೆ ಜಾಸ್ತಿ ದೂರ ಓಡ್ಲಿಕ್ಕೆ ಆಗದೆ ಇದ್ದಂತೆ ಮಾಡ್ತೀನಿ ಅಂದ. ಏನ್ ಮಾಡಿದ್ದು? ಧರ್ಮರಾಜ ತನ್ನಲ್ಲಿದ್ದ ಗರಿಮಾ ಶಕ್ತಿಯನ್ನು ಪ್ರಕಟ ಮಾಡಿದ. ಧರ್ಮರಾಜ ತನ್ನಲ್ಲಿದ್ದ ಭಾರವನ್ನ ಪ್ರಕಟ ಮಾಡಿದ್ರೆ ಜಟಾಸುರನಿಗೆ 2 ಹೆಜ್ಜೆ ಬಿಟ್ಟು 3ನೇ ಹೆಜ್ಜೆ ಇಡ್ಲಿಕ್ಕೆ ಆಗ್ತಿಲ್ಲ. ಅವನಂದ, ಧರ್ಮರಾಜ ನೋಡಿದ್ರೆ ಹಿಂಗ ತೆಳ್ಳಗೆ ಕಟ್ಟಿದ್ದಂಗಿದ್ದಾನಿವ. ದಿವಸ ಒಂದು ಗೆಣಸು, ಒಂದು ಆಪಲ್ 2 ತಿನ್ಕೊಂಡದ್ರಿ ಪಾಪ. ಅದು ಕಾಡಿನ್ಯಾಗ ಧರ್ಮರಾಜ ಸಂಕಲ್ಪ ಮಾಡಿದ್ರಿ, ಕಾಡು ವನವಾಸ ಮುಗಿಯೋ ತನಕ ಒಂದು ಗೆಣಸಿನ ಮೇಲೆ ಒಂದು ಆಪಲ್ ಮೇಲೆ ಮುಗಿಸ್ಬಿಡ್ತೀನಿ ಅಂತ ಇಟ್ಕೊಂಡಿದ್ದಾನೆ. ಯಾಕಂದ್ರೆ ಅವ್ನು ಭಾಳ ಬೇಸರ ಆಗಿತ್ತಂತ್ರಿ ಅವ್ನಿಗೆ. ದ್ರೌಪದಿ ದೇವಿ ಪ್ರಸಂಗ ಎಲ್ಲ ಆಗಿದ್ದು ನೋಡಿ ಭಾಳ ಬೇಸರ ಮಾಡ್ಕೊಂಡು ಭೀಮಗೆ ಹೇಳ್ಬಿಟ್ಟು, ನನ್ನ ಭೀಮಾ ನೀನ ಇನ್ ಮನೆ ಯಜಮಾನ, ನಾವೇನಲ್ಲ ಅಂತ ತಿಳ್ಕೊಂಡು ಹೇಳಿ ಸುಮ್ಮನೆ ಶಾಖಾಹಾರಕ್ಕೆ ನಿಂತುಬಿಟ್ಟಿದ್ದಂತ. ಶಾಖಾಹಾರ ತಗೊಂಡ ಧರ್ಮರಾಜನೇ ಈ ಪರಿ ಶಾಕ್ ಕೊಡೋದಾದ್ರೆ ಭೀಮನ ಪರಿಸ್ಥಿತಿ ಹೆಂಗಿರಬೇಡ? ಭೀಮ ಎದುರಾದ ನನ್ನ ಪರಿಸ್ಥಿತಿ ಏನು? ಆಗ ಧರ್ಮರಾಜ ತೋರಿಸಿದ್ದೇನು ಅಂದ್ರೆ ತನ್ನ ಗುರುತ್ವ. ಮಹಾಭಾರತ ಹೇಳ್ತದೆ ಈ ಮಾತನ ವನಪರ್ವದಲ್ಲಿ, ಗರುಹು ಭಾರವನ್ನು ತೋರಿಸಿದ ಕುಸಿದು ಬಿಡ್ತಿದ್ರು. ಭೀಮ ಬಂದ ಯಥಾ ಪ್ರಕಾರ ಅವರು ಇಳಿದ್ರು, ಒಂದು ಹೊಡೆದ. ಅದು ಮುಂದಿನ ಕಾರ್ಯಕ್ರಮ ಇಲ್ಲಿ ವೈಕುಂಠ ಸಮಾರಾಧನೆ ಕರೆಯಂಗಿಲ್ಲ, ಅದರಿಂದ ಹೋಗೋದು ಬೇಡ. ಹೀಗಾಗಿ ಏನಾಯಿತು ಅಂತಂದ್ರೆ, ರಾವಣ ಲಕ್ಷ್ಮಣನನ್ನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ. ಲಕ್ಷ್ಮಣನನ್ನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ. ಯಾಕೆ? ಒಂದೊಂದು ಪ್ಲಾನ್.
ಲಕ್ಷ್ಮಣನನ್ನ ಹೊತ್ತುಕೊಂಡು ಹೋಗಿ ನಮ್ಮೂರಿನಲ್ಲಿ ಒತ್ತೆಯಾಳಾಗಿ ಇಟ್ಟುಕೊಂಡು ರಾಮನಿಗೆ ನೀನು ಯುದ್ಧ ನಿಲ್ಲಿಸಿ ನೀನು ತಿರುಗಿ ಹೋಗಬೇಕು, ಆಗ ಮಾತ್ರ ಲಕ್ಷ್ಮಣನ ತಿರುಗಿ ಕೊಡ್ತೇನೆ, ಇಲ್ಲೇ ಕೊಡೋದಿಲ್ಲ ಅಂತ ಒಂದು ಭಾರೀ ಉಪಾಯವನ್ನ ಮಾಡಿ ಲಕ್ಷ್ಮಣನನ್ನ ಮೂರ್ಛೆಗೊಳಿಸಿ ಅವನನ್ನು ಎತ್ತುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಲಕ್ಷ್ಮಣ ಕಣ್ಣು ತೆರೆದು ನೋಡ್ತಾನೆ, ರಾಮನ ಕಡೆಗೆ ನೋಡಿದ. ರಾಮ ಲಕ್ಷ್ಮಣಗೆ ಏನು? ಲಕ್ಷ್ಮಣ ಅಂದ, ಅಣ್ಣ ನಂಗೆ ಇವನು ಹೊತ್ಕೊಂಡು ಹೋಗ್ತಾ ಇದ್ದಾನಲ್ಲ, ಏನ್ ಮಾಡ್ಲಿ? ನೀ ಯಾರು ಅಂತ ನೆನಪು ಮಾಡಿಕೊ. ಲಕ್ಷ್ಮಣ, ನೀನು ಯಾರು ಅಂತ ನೆನಪು ಮಾಡಿಕೊ. ಕೆಲವೊಮ್ಮೆ ಹಿಂಗೆ ಹೇಳ್ಬೇಕಾಗ್ತಿರ್ತದೆ. ಕೆಲವೊಮ್ಮೆ ಯಜಮಾನರಿಗೆ, ಆಚಾರ್ಯರಿಗೆ, ಭಜನಾ ಮಂಡಳಿಯವರಿಗೆ ಹೇಳ್ಬೇಕಾಗ್ತಿರ್ತದೆ, ನೀವು ಯಾರು, ಎಂತಿಂತ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ನೀವು, ಎಂತಿಂತವ್ರನ್ನೆಲ್ಲ ಹಿಡ್ಕೊಂಡಿದ್ದೀರಿ ನೀವು, ನನ್ನಂತ ಬಡಪಾಯಿ ಆಚಾರ್ಯ ಹಿಡ್ಕೊಳ್ಳೋ ದೊಡ್ಡದೇ ಭಜನಾ ಯಜಮಾನ ಅಂತಾನವ, ನಮ್ ಕೆಲಸ ಆಯ್ತು, ನಮ್ಗೆ ಇನ್ನಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಲಕ್ಷ್ಮಣ, ನೀನ್ ಯಾರು ಅಂತ ನೋಡಿಕೋ ಅಷ್ಟೇ. ಗುರುತ್ವ ನೆನಪು ಮಾಡಿಕೊಂಡೆ ಲಕ್ಷ್ಮಣ. ತನ್ನ ದೇಹದ ಭಾರವನ್ನು ನೆನಪು ಮಾಡಿಕೊಂಡ್ರೆ, ಶೇಷನಾಗಿ ಇದ್ದಾಗ ತನ್ನ ದೇಹ ಏನಿತ್ತಲ್ಲ, ಲಕ್ಷ್ಮಣನಾದಾಗ ಆ ದೇಹದ ಭಾರ ಇರಲಿಲ್ಲ. ಆ ಭಾರವನ್ನು ನೆನಪು ಮಾಡಿಕೊಂಡ್ರೆ ರಾವಣ ಎಳೆದ್ರೆ ಬ್ರಹ್ಮಾಂಡ ಒಂದ್ಸಲ ಹೀಗೆ ಅಳ್ಳಾಡ್ತಂತೆ. ಈಗ ಯಾಕೆ? ಶೇಷದೇವರ ತಲೆ ಮೇಲೆ ತಾನೇ ಇದ್ದದ್ದು ಬ್ರಹ್ಮಾಂಡ. ಅದು ಒಂದು ಶೇಷದೇವರು ಗುರುತ್ವವನ್ನು ತೋರಿಸಿದ ಜಾಗ, ಇದು ಒಂದು ಯಮದೇವರು ಗುರುತ್ವವನ್ನು ತೋರಿಸಿದ ಜಾಗ. ಹಾಗೆ ಮಧ್ವಾಚಾರ್ಯರ ಗುರುತ್ವವನ್ನು ತೋರಿಸಿದ, ವಾಯುದೇವರ ಗುರುತ್ವವನ್ನು ತೋರಿಸಿದ ಜಾಗ ಯಾವುದು ಅಂದ್ರೆ ಇದು. ಬೆರಳಿಟ್ರು, ಎತ್ತು ಅಂದ್ರು. ಏನು ಪ್ರಯತ್ನ ಮಾಡಿದಾರೆ ಪುಣ್ಯಾತ್ಮ. ಕೋಡಿಂಜಾಡಿ ಹೆಸರೇ ಬರ್ತಾ ಹೋಗ್ಬಿಡ್ತಾವ. ಹೇಳ್ಕೋತಿರ್ಬೇಕ್ರಿ, ಕೋಡಿಂಜಾಡಿ. ಅದು ಮಧ್ವಾಚಾರ್ಯ ಹೆಸರು ಹೆಂಗೋ ನೆನಪುಳಿಬೇಕು, ಅವ್ ಎದುರಿಗಿದ್ದವ್ರ ಹೆಸರು ನೆನಪುಳಿಬೇಕು ಅಂತ ಹೆಂಗಾಗ್ಬೇಕ್ರಿ ಎಲ್ಲರ? ಹಿಂಗಾಗ್ತಿರ್ತದ. ಇಂಡಿಯನ್ ಟೀಮು ಪಾಕಿಸ್ತಾನ ಎರಡು ಆಟ ಆಡ್ಲಿಕ್ಕತ್ತಿದ್ದು ಅಂತ ಕ್ರಿಕೆಟ್ ನೆನಪಿಟ್ಟುಕೊಂಡ್ರೆ ಇಂಡಿಯನ್ ಟೀಮ್ನಾಗ ಇದ್ದವ್ರ ಹೆಸರು ನೆನಪಿರ್ತಾರೆ. ಆ ಪಾಕಿಸ್ತಾನ ಹೆಸರು ನೆನಪು ಉಳಿಯಂಗಿಲ್ಲ ನಮಗವು. ಎಲ್ಲ ಒಂದೇ ಹೆಸರ್ರಿ, ನೆನಪಿರ್ಬೇಕು. ಹೆಂಗೆ ಹೇಳಿ ನೋಡಂತ. ಹಂಗಾಯ್ತು. ಇದು ಕೋಡಿಂಜಾಡಿ ಹೆಸರು ನೆನಪಿಡ್ಬೇಕು ಕಷ್ಟ ಆಯ್ತು. ಎತ್ತಿದ್ರು ಸಾಮರ್ಥ್ಯಂ ಯಯೋತೊರಿಯುವವನ ಕಂಪನೆ ಸ್ಯಾಹ. ಎತ್ತುವುದಲ್ಲ, ಅಳಗಾಡಿಸಲಾಗಲಿಲ್ಲ. ಮುಂದಿನ ಮಾತು ಏನು? ಇವತ್ತಿನ ಕೊನೆ ಶ್ಲೋಕದ ಪ್ರವಚನ. ಹುರುಬಂತೆಲ್ಲಾರ್ದು ಹುಲ್ಲೂರು. ಮಗೇ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ಯಾಹ್ನ. ಅಪ್ಪ, 4 ತಿಂಗಳಿಂದ ಇವ್ರನ್ನ ಕೇಳಿ ಕೊನಿ ವೃತ್ತದ ಊಟ ಮಾಡಿದಂಗೆ ಆಗ್ಬಿಟ್ಟಿತ್ತು. ಕೊನಿ ವೃತ್ತದಾಗ ಬರೇ ಬಾಳೆಕಾಯಿ, ಗೆಣಸು, ರಾಜಗೀರಿ, ದಿಂಡು. 4 ತಿಂದು ಸಾಕಾಗಿ ಹೋದಂಗೆ ಇವ್ರು 4 ತಿಂಗಳು ಇವ್ರ ಮುಖ ನೋಡಿ ಸಾಕಾಗಿ ಹೋಗ್ಬಿಟ್ಟದೆ. ಇನ್ನೊಂದು 3 ದಿವಸ ಹೆಂಗಾರ ತಡ್ಕೊಂಡ್ರೆ ಸಾಕು, ಮುಗಿದು ಹೋತು. ಭಾರಿ ಉತ್ಸಾಹ ರೀ. ಮುಕ್ತಾಯ ಬಂದಾಗ ಭಾಳ ಉತ್ಸಾಹ ನಮಗೆ. ಯಾಕೆ ಹೇಳ್ರಿ? ನಮ್ಗೆ ಯಾವಾಗ್ಲೂ ಆರಾಧನೆ ಒಳಗೆ ಭಾಳ ಉತ್ಸಾಹ, ಉಳಿದ ಕಡೆ ಉತ್ಸಾಹ ಇಲ್ಲ. ಯಾಕೆ ಆರಾಧನೆ? ಯಾಕೆ ಉತ್ಸಾಹ? ಮುಗೀತು, ಅವ್ರು ಹೋದ್ರು, ಮುಗಿದು ಹೋತು. ಇನ್ನೇನು ಕಿರಿಕಿರಿ ಇಲ್ಲ. ಅವ್ರು ಆರಾಧನೆ ಮಾಡೋದು, ಚೆನ್ನಾಗಿ ಮಾಡೋದು. ಹುಟ್ಟಿದ ಹಬ್ಬದ ದಿವಸ ನೆನಪ ಇರಂಗಿಲ್ಲ ನಮಗೆ. ಹಾಗಾಗಿ ಕೊನೆ ಶ್ಲೋಕ ಅಂದ್ಕೊಳ್ಳಿ ನೆನಪಾಯ್ತು. ಇವಾಗ ನಮಗೇನಾಯಿತು? ಅದೇ ಆಚಾರ್ಯರು ಕಾಂತಾವರಕ್ಕೆ ಹೋಗಿದ್ರು ಒಂದ್ಸಲಿ. ನಿರ್ಯತ್ನಂ ವಟುಮದಿರುಕ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನರಸಿಂಹಗೇಹಂ ಐಶ್ವರ್ಯೈರಿತಿ ಲಘಿಮಾಧಿಕೈರುಪೇತೋ ಮಧ್ವೋಭೂತ್ ತ್ರಿಭುವನ ಚಿತ್ರರತ್ನರಾಜಃ. ಮಧ್ವಾಚಾರ್ಯರು ತ್ರಿಭುವನದಲ್ಲಿ 3 ಲೋಕದಲ್ಲಿ ಚಿತ್ರರತ್ನ ರಾಜ. ಆಶ್ಚರ್ಯ ವಸ್ತುಗಳಲ್ಲಿ ಅತ್ಯಂತ ಆಶ್ಚರ್ಯ ವಸ್ತು. 70 ವರ್ಷ ಮಧ್ವಾಚಾರ್ಯ ಕಾಂತಾವರಕ್ಕೆ ಬಂದಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲ ಜನ ಸೇರ್ಕೊಂಡಿದ್ದಾರೆ. ಇದೇ ಘಟನೆ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ ಆಚಾರ್ಯರಿಗೆ ಒಬ್ಬ ಹುಡುಗ ಬಂದಂತೆ, ಭೇಟಿಯಾದಂತೆ. ಬಂದು ಭೇಟಿಯಾಗಿ ಇದು ಗಾಯತ್ರಿ ಉಪದೇಶವನ್ನು ತೆಗೆದುಕೊಂಡ. ಅವತ್ತ ಒಂದು ಉಪನಯನ ಆಗಿತ್ತಂತೆ. ಎಷ್ಟು ವಿಚಿತ್ರ ನೋಡಿ ಘಟನೆ. ಆ ಕಾಂತಾವರದಲ್ಲಿ ಒಂದು ನರಸಿಂಹದೇವರ ಗುಡಿ, ನರಸಿಂಹ ದೇವಸ್ಥಾನದಲ್ಲಿ ಆಚಾರ್ಯರು ಬಂದಿರುವಾಗ ಒಬ್ಬ ನೂತನ ವಟು ಉಪನಯನ ಮಾಡಿಕೊಂಡು ಬಂದ. ತಂದೆ ತಾಯಿ ಬಂದರು, ನಮಸ್ಕಾರ ಹಾಕಿದ್ರು. ನಮ್ಮ ಹುಡುಗನಿಗೆ ಒಂದು ಗಾಯತ್ರಿ ಉಪದೇಶ ಮಾಡ್ರಿ ಅಂದ್ರು. ಆಚಾರ್ಯರು ಅವನ ಬಲಗಿವಿಯಲ್ಲಿ ಗಾಯತ್ರಿ ಉಪದೇಶ ಮಾಡಿ ಜನ್ಮ ಉದ್ಧಾರ ಆಗೋಯ್ತು ಅವನಂತು. ಆದ ಮೇಲೆ ಅದು ಗಾಯತ್ರಿ ಉಪದೇಶದಲ್ಲಿ ಕೊನೆಗೆ ಧಿಯೋ ಯೋನ ಪ್ರಚೋದಯಾತೇನೋ ಎನ್ನುವಂತ ಅವನೊಂದು ಬುದ್ಧಿ ಬಂತು. ಏನ್ ಬಂತು? ಆಚಾರ್ಯ
ಏನು ನೀವು ಎಲ್ಲರಿಗೂ ಏನೇನೋ ಕೊಟ್ಟಿದ್ದೀರಿ, ನಂಗೊಂದು ಕೊಡಬಾರ್ದು ಅಂದರು. ಮಧ್ವಾಚಾರ್ಯ ಏನು ಕೊಡ್ಬೇಕು ಹೇಳಿ, ನಿಂಗೆ ಏನು ಬೇಕು ಕೊಡ್ತೀನಿ ಅಂತ ಕೇಳಿದ್ರು. ಏನಿಲ್ಲ, ನಿಮ್ಮನ್ನ ನಾನು ಬೆನ್ ಮೇಲೆ ಕೂಡ್ಸ್ಕೋಬೇಕು ಅಂತ ಆಸೆ ಆಗಿದೆ. ಇವನು 8, ಅವ್ರು 80. ಈ ಬೆನ್ ಮೇಲೆ ಕೂಡ್ಸ್ಕೋಬೇಕು ಅಂತ ಆಸೆ ಇದೆ ಅಂದ್ರು. ಬೆನ್ ಮೇಲೆ ಕೂಡ್ಸ್ಕೋಬೇಕು ಆಸೆ ಅಂದ್ರೆ ಅವ್ರ ಅಪ್ಪ ಅಮ್ಮ ನಿನ್ನೆ ಮೊನ್ನೆ ಆ ಜಟ್ಟಿಗಳ ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಅವ್ರು ಹೊತ್ಕೊಂಡು ಬಿದ್ದದ್ದು, ಕೈ ಎತ್ತಲಿಕ್ಕಾಗ್ಲಾರ್ದೆಲ್ಲ ನೋಡಿದ್ರು. ಸ್ವಾಮಿಗಳು ಮುಂದೆ ಮೆಲ್ಲಕ್ಕೆ ಹೋಗಿ ಹೇಳಿದ್ರು, ನಮ್ಮ ಹುಡುಗಗೆ ಬುದ್ಧಿ ಇಲ್ಲ, ಹುಡುಗ ಬುದ್ಧಿ ಏನು ಅಂದ್ಬಿಟ್ಟದೆ, ಕೂತಿಗೀತೀರಿ ಎಲ್ಲರ ಮತ್ತೆ ಬೆನ್ ಮೇಲೆ ಹತ್ತಿ ಕೂತಿಗೀತೀರಿ, ಹಂಗೆಲ್ಲ ಮಾಡ್ಬೇಡಿ, ಏನಿಲ್ಲ, ಏ ಮಗು ಬಾ ಇಲ್ಲಿ ಅಂದ್ರು. ಇವಾಗ ಅಪ್ಪ ಅಮ್ಮ ಗಾವೆ ಮುಗಿತಪ್ಪ ಇವತ್ತು ನಮ್ಮ ಹುಡುಗನ ಕತೆ, ಬಾ ಇಲ್ಲಿ ಅಂದ್ರು. ಬಂದ್ರೆ ನಿರ್ಯತ್ನಂ ವಟುಮದಿರುಕ್ಯ ಬಂದಹಾಸಿ. ಆಚಾರ್ಯರು ನಗನಗತಾ ಅವನ ಬೆನ್ನಿನ ಮೇಲೆ ಏರಿ ಕೂತು ಬಿಟ್ರು, ಭುಜದ ಮೇಲೆ ಕೂತು ಬಿಟ್ರು. ಕೂತ್ರೆ ಅಪ್ಪ ಅಮ್ಮ ಅಲ್ಲಿದ್ದ ಜನರಿಗೆಲ್ಲ ಏನು ಈ ಹುಡುಗ ಯಾವಾಗ ಕುಕ್ಕರ್ಸ್ಕೊಂಡು ಬೀಳ್ತದೋ ಏನೋ ಅಂತ ತಿಳ್ಕೊಂಡು ನೋಡ್ತಾ ಆಗಿದ್ರೆ, ಮಗು ಮುನ್ನಡಿ ಅಂದ್ರು. ಮಗು ಮುನ್ನಡಿ ಅಂದ್ರೆ ಮಗು ಮುನ್ನಡಿ ಅಲ್ಲ, ಮುನ್ನೋಡಿ ಓಡ್ಲಿಕ್ಕೆ ಬಿಟ್ಟವ. ನಡೀತಾ ಬರ್ತಾ ಇದ್ರೆ ಆಚಾರ್ಯ ಅಂದ್ರು, ಹೀಗೆ ಒಂದು ಆ ನರಸಿಂಹದೇವರ ಗುಡಿ ಪ್ರದಕ್ಷಿಣೆ ಹಾಕ್ಬಿಡಪ್ಪ. ಆಚಾರ್ಯರು ತಮ್ಮ ಮಹಿಮೆಯನ್ನು ತೋರಿಸುವಾಗಲೂ ದೇವರಿಗೆ ಪ್ರದಕ್ಷಿಣೆಯಾಗಿ ತೋರಿಸಿದ್ದಾರೆ. ಇದು ಮಧ್ವಾಚಾರ್ಯ ವೈಶಿಷ್ಟ್ಯ. ಇದು ವಾಯುಜೀವೋತ್ತಮತ್ವ ಹರಿಸರ್ವೋತ್ತಮತ್ವ ಸಿದ್ಧಾಂತ ಇದು. ಅವರಂದ್ರು, ನೀವು ಬರೇ ನನ್ನ ಎತ್ತಿಕೊಂಡು ಪರಾಕ್ರಮ ತೋರಿಸೋದಲ್ಲ, ನಡಿ ಎಂದು ಹೋಗ್ತಾ ಇದ್ದ. ನಿರ್ಯತ್ನಂ ವಟುಮದಿರುಕ್ಯ ಮಂದಗಾಸಿ ಸಪ್ರಾಯಾದಿಗ ಪರಿತೋ ನೃಸಿಂಹಗೇಗಂ ಐಶ್ವರ್ಯೈರಿತಿ ಲಘಿಮಾಧಿಕೈರುಪೇತೋ ಮಧ್ವೋಭೂ ತ್ರಿಭುವನ ಚಿತ್ರರತ್ನ ರಾಜ. ಹಾಗಾದ್ರೆ ಈಗ ಯಾವ ಸಾಮರ್ಥ್ಯವನ್ನು ತೋರಿಸಿದ್ರು? ಲಘಿಮಾ. ಆಗ ತೋರಿಸಿದ್ದು ಗರಿಮಾ ಆದ್ರೆ ಈಗ ತೋರಿಸಿದ್ದು ಲಘಿಮಾ. ಹಗುರಾಗ್ಬಿಡೋದು. ಹಗುರಾಗ್ಬಿಡೋದು ಅಂದ್ರೆ ತಮ್ಮ ಮನಸ್ಸಿಗೆ ಎಷ್ಟು ಹಗುರಾಗಬೇಕು ಅಂತ ಅಪೇಕ್ಷೆ ಬರುತ್ತೋ ಅಷ್ಟು ಹಗುರಾಗುವಂತಹ ಸಾಮರ್ಥ್ಯ ಪಡೆಯುವುದು ಲಘಿಮಾ ಎಂಬ ಸಿದ್ಧಿ. ಒಂದು ಕ್ಷಣದ ಹಿಂದೆ ಗರಿಮಾ, ಇನ್ನೊಂದು ಕ್ಷಣದ ಹಿಂದೆ ಲಘಿಮಾ. ಈ ಎಲ್ಲ ಸಿದ್ಧಿಗಳು ಉಳ್ಳವರಾಗಿದ್ದಾರೆ ಆಚಾರ್ಯರು ಅನ್ನುವಂತಹ ಅದ್ಭುತ ಮಹಿಮೆಯನ್ನು ತಿಳಿಸಿದ್ದಾರೆ. ನಾಳೆ ಸಿಕ್ಕಾಗ ಮುಂದಿನ ಮಹಿಮೆಯನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ